ಹಲೋ, ಮಟನ್ ಬಿರಿಯಾನಿ ಇಲ್ಲ ಸ್ವಾಮಿ, ಇವತ್ತು ಚಿಕನ್ ಬಿರಿಯಾನಿ. ನೀವೇನಿದ್ರು 1 ಗಂಟೆ ಒಳಗೆ ಬಂದರೆ ಮಾತ್ರ ಸಿಗುತ್ತೆ, ಇಲ್ಲ ಅದು ಸಿಗಲ್ಲ. ಇಡ್ರಿ ಫೋನು. 1 ಗಂಟೆಗೆ ಯಾರು ಊಟ ಮಾಡ್ತಾರೆ ಅಂತ ನಮ್ಮನ್ನು ಕೇಳ್ತಾನೆ. 1 ಗಂಟೆಗೆ ಊಟ ಮಾಡಲ್ಲ ಜನಗಳೆಲ್ಲನೂ. ಅಯ್ಯ, ನನ್ನ ಮಕ್ಳು ಕತೆ ಕಾಯ್ತು. ಚಿಕನ್ ಬಿರಿಯಾನಿ ಇದೆ ಅಂದರೆ ಮಟನ್ ಬಿರಿಯಾನಿ ಬೇಕು ಅಂತಾರೆ. ಮಟನ್ ಬಿರಿಯಾನಿ ಇದೆ ಅಂದರೆ ತಲೆ ಮಾಂಸ ಇದೆಯಾ ಅಂತಾರೆ. ತಲೆ ಮಾಂಸ ಇದೆ ಸರ್ ಅಂದರೆ ಸಾರ್ ಕಾಲ್ ಸೂಪ್ ಮಾಡಿಲ್ವಾ ಸಾರ್ ಅಂತಾರೆ. ಇವ್ರನ್ನ ಕಟ್ಕೊಂಡ್ರೆ ಮಿಲಿಟ್ರಿ ಒಟ್ಟು ನಡೆಸ್ದಂಗೆನೇ, ನಾವು ಪ್ರಾಫಿಟ್ ಮಾಡ್ದಂಗೆನೇ. ಒಂದೇ ತಾಳಿ. ನಮಸ್ಕಾರ. ಮುರಳಿ ಮಿಲಿಟ್ರಿ ಹೋಟೆಲ್. ಏನು ಸ್ಪೆಷಲು? ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಶುರು ಆಗುತ್ತೆ, 1 ರಿಂದ 2 ಗಂಟೆವರೆಗಿರುತ್ತೆ. ಕರ್ನಾಟಕದ ಮೂಲೆ ಮೂಲೆಗಳಿರ್ತಕ್ಕಂತಹ ಮಿಲಿಟ್ರಿ ಹೋಟ್ಲವ್ರನ್ನ ಕರೆಸಿ ಅದ್ಭುತವಾಗಿರುವಂಥ ಅಡುಗೆನ ಮಾಡಿಸೋಂಥ ಕಾರ್ಯಕ್ರಮ ಮುರಳಿ ಮಿಲಿಟ್ರಿ ಹೋಟ್ಲು. ಯಾರನ್ನು ಕರೆಸ್ತಾ ಇದ್ದಾರೆ ಮುರಳಿ ಅವರೇ? ಇವತ್ತು ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆನ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂ ಪ್ರಶಾಂತ್ ಹೋಟ್ಲವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಅವರ ಹೋಟ್ಲುಗಳಿದೆ, ಪ್ರಶಾಂತ್ ಹೋಟ್ಲುಗಳಿದೆ. ಇದು ಬರೀ ಪ್ರಶಾಂತ್ ಹೋಟ್ಲಲ್ಲ, ನ್ಯೂ ಪ್ರಶಾಂತ್ ಹೋಟೆಲ್. ಬಾಳೆ ಎಲೆಯ ಸಿಂಬಲ್ ಇದೆ. ಆ ಕಡೆ ಈ ಕಡೆ ಒಂದು ನಿಮಗೆ ಗೊತ್ತಾಗುತ್ತೆ, ಓಹೋ ಬಾಳೆ ಎಲೆ ಸಿಂಬಲ್ ಇದೆ, ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಕಡೆನೂ ಪ್ರಶಾಂತ್ ಹೋಟ್ಲು ನಮ್ಮ ಬ್ರಾಂಚ್ ಇರುವುದಿಲ್ಲ, ಪ್ರಶಾಂತ್ ಹೋಟ್ಲು ನಮ್ಮ ಬ್ರಾಂಚ್ ಇರುವುದಿಲ್ಲ. ಆದರೆ ಇದು ನ್ಯೂ ಪ್ರಶಾಂತ್ ಹೋಟ್ಲು, ಇದು ಬ್ರಾಂಚು ಎಲ್ಲ ಕಡೆನೂ ಇದೆ. ಅಂದರೆ ನಿಮಗೆ NR ಕಾಲೋನಿ ತ್ಯಾಗರಾಜ ನಗರದಲ್ಲಿದೆ, ಜಯನಗರದಲ್ಲಿದೆ, JP ನಗರದಲ್ಲಿದೆ, ಬಸವೇಶ್ ನಗರದಲ್ಲಿದೆ, ಗಾಂಧಿ ನಗರದಲ್ಲೂ ಕೂಡ ಶುರುವಾಗಿದೆ. ಅದ್ಭುತವಾಗಿರುವಂಥ ನಾಟಿ ಸ್ಟೈಲಿನ ಅಡುಗೆಗಳಿಗೆ ನಮ್ಮ ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ. ನಮ್ಮ ಕುಮಾರ್ ಅವರು ಬಂದಿದ್ದಾರೆ, ಒಂದೊಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಕುಮಾರ್ ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದೀನಿ. ಮಿಲಿಟ್ರಿ ಹೋಟ್ಲು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಇದು ಮುರಳಿ ಮಿಲಿಟ್ರಿ ಹೋಟೆಲ್. ಕುಮಾರ್ ಬನ್ರಿ. ಆರಾಮೇನ್ರಿ? ಆರಾಮ್ ಸರ್. ಮತ್ತೆ ಏನು ಸಮಾಚಾರ? ಎಲ್ಲ ಹೇಳ್ಬೇಕು ಸರ್. ಏನೋ ಸ್ವಲ್ಪ ಟೈರ್ಡ್ ಆದಂಗಿದೆ ಯಜಮಾನ್ರು. ಏನಿಲ್ಲ ಸರ್. ಟಾನಿಕ್ ಏನಾರು ಬೇಕಾ? ಏನು ಬೇಡ ಸರ್. ರೆಡಿ ಇದೆಯಾ? ಎಲ್ಲ ರೆಡಿ ಇದೆ. ತಾಕತ್ತಿ ದವಾ ಬೇಕಾಗಿಲ್ಲ? ಏನು ಬೇಕಾಗಿಲ್ಲ ಸರ್. ಸರ್ ನಮ್ಗೆ ಯಾವ ಟಾನಿಕ್ಕು ಸರ್? ನಮ್ದೇನಿದ್ರು ಟಾನಿಕ್ಕು ಆಮೇಲೆ, ಫಸ್ಟು ಅಡುಗೆ ಮುಖ್ಯ ಸರ್ ಅಂತ ಇದ್ದಾರೆ. ನೀವು ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ. ಏನು ಮಾಡ್ತಾ ಇದ್ದೀರಾ ಇವತ್ತು ನೀವು? ಚಾಪ್ಸ್ ಮಾಡ್ತಾ ಇದ್ದೀನಿ ಸರ್. ಮಟನ್ ಚಾಪ್ಸು. ಮಟನ್ ಚಾಪ್ಸ್. ನಿಮ್ಮ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲಿನ ಮಟನ್ ಚಾಪ್ಸು ಮಾಡಕ್ಕೆ ಏನೇನು ತಂದಿರಾ? ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಚಾಪ್ಸ್, ಗೋಡಂಬಿ, ಒಣ ಕೊಬ್ಬರಿ, ಈರುಳ್ಳಿ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಕಾಳು ಮೆಣಸು, ಹಸಿ ಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇದು ಹಳೆ ಕಾಲದ ಚಾಪ್ಸು. ಇವಾಗೆಲ್ಲ ಚಾಪ್ಸ್ ಯಾರಿಗೆ ಹೊಡಿಯಲ್ಲ. ಉದ್ದುದ್ದ ಕಡ್ಡಿ ಇಷ್ಟುದ ಮಾಡಿ ಮಾಂಸನ ಸಿಗಲ್ಲ, ಹುಡ್ಕೋಬೇಕು ಮಾಂಸಲ್ಲಿ ಇದೆ ಅಂತ. ಇದರಲ್ಲಿ ಮಾಂಸನೂ ದಪ್ಪವಾಗಿರುತ್ತೆ, 1 ಅಥವಾ 2 ಕಡ್ಡಿಗಳು ಇದ್ದೇ ಇರುತ್ತೆ. ತಿನ್ನಕ್ಕೆ ಮಜವಾಗಿರುತ್ತೆ, ನೋಡೋಕ್ಕೆ ಹಸಿರು ಕಲರ್ ಇರುತ್ತೆ. ನಮ್ಮ ಇವತ್ತಿನ ನ್ಯೂ ಪ್ರಶಾಂತ್ ಹೋಟ್ಲಿನ ನಾಟಿ ಸ್ಟೈಲಿನ ಸ್ಪೆಷಲ್ ಅದ್ಭುತವಾಗಿರುವಂಥ ಒಂದು ಮಟನ್ ಚಾಪ್ಸ್ ಗ್ರೇವಿನ ತೋರಿಸ್ಕೊಡೋಕ್ಕೋಸ್ಕರ ಕುಮಾರ್ ಅವರು ಬಂದಿದ್ದಾರೆ. ಬನ್ನೂರು ಕುರಿ ಮಟನ್ ತಾನೇ ಅದು? ಇದು ನ್ಯೂ ಪ್ರಶಾಂತ್ ಹೋಟ್ಲು ಸ್ಪೆಷಲ್ ಐಟಮ್ಗಳನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಒಳ್ಳೆ ನಾಟಿ ಸ್ಪೆಷಲ್ ಅಡುಗೆಗಳಿಗೆ ನ್ಯೂ ಪ್ರಶಾಂತ್ ಹೋಟೆಲ್. ಕೆಳಗಡೆ ನಾಟಿ ಸ್ಟೈಲ್ ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಕುಕ್ಕರ್ ಕೊಡಿ ಸರ್. ಕುಕ್ಕರ್ಲೇ ಮಾಡ್ಬಿಡ್ತೀರಲ್ಲ ನೀವು? ಓಕೆ ಡನ್. ಎಲ್ಲಿಂದ ತರಿಸ್ತೀರಾ ಬನ್ನೂರು ಕುರಿನ? ದಿನ ಬರ್ತದೆ ಸರ್ ನಮಗೆ. ಬರ್ತಾವಾ? ಓಕೆ. ಯಾವ್ದಾದ್ರು ಜಾಸ್ತಿ ಬಂದರೆ 1-2 ಕುರಿ ನಮಗೂ ಕಳಿಸಿ. ಆಯ್ತು ಕಳ್ಸೋಣ ಸರ್. ಹ್ಞೂ. ಅದಕ್ಕೇನಂತೆ? ಎಷ್ಟು ಬೇಕು? ಒಂದು 25 ಗ್ರಾಮ್ ಹಾಕಿ ಸರ್. 25 ಗ್ರಾಮ ಸಾಕಾ? ಸಾಕು ಸರ್. ಸ್ವಲ್ಪ ಎಣ್ಣೆ ಜಾಸ್ತಿನಾ ನಿಮ್ಮ ಹೋಟ್ಲು ಸ್ವಲ್ಪ ಕಡಿಮೆನಾ? ಕಡಿಮೆನೇ ಸರ್. ಕಡಿಮೆನೇನಾ ಎಣ್ಣೆ? ಕಡಿಮೆ. ಓಕೆ. ಸ್ವಲ್ಪ ಈರುಳ್ಳಿ ಹಾಕ್ತಾನೆ ಸರ್. ಹಾಕಿ ಸರ್. ಓಹೋ. ಪುದೀನ ಹಾಕ್ತಾ ಇದ್ದೀನಿ. ಏನದು? ಪುದೀನ ಸೊಪ್ಪ ಹಾಕಿ ಸರ್. ಕರೆಕ್ಟು. ಸ್ವಲ್ಪ ಕೊತ್ತಂಬರಿ. ಆಡ್ರಿ. JP ನಗರದ ಎಲ್ರಿ ಇದೆ ನಿಮ್ಮ ಹೋಟು? JP ನಗರ ಇದ್ರ ಹತ್ರ ಇದೆ ಸರ್. ಯಾವ್ದು ಹತ್ರ? ಯಾವುದು ಕಾಂಪ್ಲೆಕ್ಸ್ ಹತ್ರ. JP ನಗರದಲ್ಲಿ RBI ಲೇಔಟ್ ಹತ್ರ ಬ್ರಿಗೇಡ್ ಮಿಲೇನಿಯಂ ಹತ್ರ ಇವ್ರದ್ದೊಂದು ಬ್ರಾಂಚ್ ಇದೆ. ತುಂಬ ಸಖತ್ತಾಗಿದೆ. ಆ ಕಡೆ ಎಲ್ಲೂ ಒಂದು ಒಳ್ಳೆ ಹೋಟ್ಲ್ ಇರಲಿಲ್ಲ ಅಂತ ತುಂಬ ಜನ ನಮ್ಗೆ ಕೇಳೋರು. ಅಲ್ಲಿ ನ್ಯೂ ಪ್ರಶಾಂತ್ ಹೋಟ್ಲು ಹೋಗಿದೆ, ತುಂಬ ಸಖತ್ತಾಗಿದೆ. ನಾಟಿ ಸ್ಟೈಲ್ ಸ್ಪೆಷಲ್ಗೆ ನ್ಯೂ ಪ್ರಶಾಂತ್ ಹೋಟೆಲ್. ಹಾಕಿ ಸರ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟು ಈಸಿಯಾಗಿ ಮಾಡ್ಕೊಳ್ಳೋಂಥ, ಮನೇಲೇ ಮಾಡ್ಕೋಬೋದು, ಅಷ್ಟೊಂದು ಅದ್ಭುತವಾಗಿರುತ್ತೆ ಇವ್ರ ಮಟನ್ ಚಾಪ್ಸು. ಬಿಸಿ ಬಿಸಿ ಮುದ್ದೆಗೆ ಚಾಪ್ಸಲ್ಲಿ ಒಂದ್ಸರಿ ಹಿಂಗೆ ಇಟ್ಟು ಮುದ್ದೆನ ಬಾಯಲ್ಲಿಟ್ಕೊಂಡ್ರೆ ಒಳಗೆ ಹೋಗಿದ್ದೇ ಗೊತ್ತಾಗಲ್ಲ. 1 ಮುದ್ದೆ ತಿನ್ನೋರು 2, 3, 4 ಮುದ್ದೆ ತಿನ್ನೋರು ಇದ್ದಾರೆ. ಮೊನ್ನೆ ಗಾಂಧಿನಗರ ಬ್ರಾಂಚಲ್ಲಿ ನಾವು ನೋಡ್ತಾ ಇರ್ತೀವಿ 4, 5 ಮುದ್ದೆ ತಿನ್ನುವಂಥ ಜನಗಳು ನಮ್ಮ ಗಾಂಧಿನಗರ ಬ್ರಾಂಚಿಗೆ ಬರ್ತಾರೆ ಸರ್ ಅಂತ ಹೇಳ್ತಾ ಇರ್ತಾರೆ. ಹಾಕಿ ಸರ್. 2 ಸ್ಪೂನ್ ಏನದು? ಬೆಳ್ಳುಳ್ಳಿ. ಬರೀ ಬೆಳ್ಳುಳ್ಳಿ ಪೇಸ್ಟಾ? ಬೆಳ್ಳುಳ್ಳಿ ಪೇಸ್ಟ್.
ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು ಅಥವಾ ಇದೊಂದು ಸ್ಪೂನ್ ಅದೊಂದು ಸ್ಪೂನಾ? ಇಲ್ಲ ಅದು 2 ಸ್ಪೂನ್ ಇದು 1 ಸ್ಪೂನ್. ಬೆಳ್ಳುಳ್ಳಿ 2 ಸ್ಪೂನು, ಶುಂಠಿ 1 ಸ್ಪೂನನ್ನು ಹಾಕಿ ಅದ್ಭುತವಾಗಿರುವಂಥ ಮಟನ್ ಚಾಪ್ಸನ್ನು ಮಾಡ್ತಾ ಇದ್ದಾರೆ. ಹಾಕಿ ಸರ್. ಹಸಿಮೆಣಸಿಕಾಯಿ 1.5 ಸ್ಪೂನು. ಹಾಕಿ. ಬರೀ ಹಸಿಮೆಣಸಿಕಾಯಿ ಪೇಸ್ಟ್ ಅದು? ಹಸಿಮೆಣಸಿಕಾಯಿ ಎಲ್ಲ ರುಬ್ಬಿಟ್ಕೊಂಡ್ಬಿಡ್ತೀರಲ್ಲ ನೀವು ಹೋಟೆಲ್ಲಿ? ಹೌದು ಸರ್. ಅದೇ ಮಜಾ. ಹಾಕಿ. ಮಟನ್ ಚಾಪ್ಸು ಫೇಮಸ್ ಅಲ್ಲ ನಿಮ್ಮಲ್ಲಿ? ಹೌದು ಸರ್. ಮಟನ್ ಚಾಪ್ಸು, ನಾಟಿ ಕುರ್ಮಾ, ಓಕೆ. ನಾಟಿ ಫ್ರೈ ಎಲ್ಲ ಫೇಮಸ್ ಇದೆ ನಮ್ಮದಲ್ಲಿ. ಕುರ್ಮಾ, ಮಟನ್ ಕುರ್ಮಾ ಇನ್ನೂ ಫೇಮಸ್ ಇದೆ. ಹೌದಾ? ಮಟನ್ ಕುರ್ಮಾನಾ? ಇದು ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಇದೆ. ಇದು ಚಾಪ್ಸಾ? ಚಾಪ್ಸು ಬಿರಿಯಾನಿ ಕಾಂಬಿನೇಷನ್ ನಮ್ಮದು. ಓಕೆ ಓಕೆ ಓಕೆ. ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಹಾಕಿ ಹಾಕಿ. ಸ್ವಲ್ಪ ಅರ್ಶಿನ ಪುಡಿ. ಆಮೇಲೆ ಇವಾಗ ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಹಾಕ್ಬಿಡ್ತೀರಿ ಇವಾಗಲೇ ನೆನೆ? ಹಾಕಿ. ಆಹಾ. 1 2 3 ಸ್ವಲ್ಪ ಚರ್ಬಿ ಹಾಕ್ಬೇಕು. ಚರ್ಬಿ ಹಾಕಬೇಕು. ಮೇಲ್ಗಡೆ ಜಿಡ್ಡು ತೇಲ್ಬೇಕು. ತಿಂತಾ ಬಾಯಲ್ಲಿ ನೀರು ಬರಬೇಕು ಅಂತಾರೆ ಕುಮಾರ್ ಅವರು. ಇದೇನು ಬೇಯಿಸಿಗಿಸಿಲ್ಲ, ನೀಟಾಗಿ ಹಂಗೆ ತಂದು ಹಾಕ್ತಾ ಇರೋದು ಹೌದು ಸರ್. ಮಟನ್ನು? ಹೌದು ಹೌದು. ಓಕೆ ಸರ್. ಹಾಕಿ ಸರ್. ರುಚಿಗೆ ತಕ್ಕಷ್ಟು ಉಪ್ಪು. ಕೈಲಿ ಹಾಕಿ ಉಪ್ಪನ್ನ ಅಲ್ಲಿ ಹೆಂಗೆ ಹಾಕ್ತೀರಿ ಹಂಗೆ ಹಾಕಿ. ಅಷ್ಟೇ ಹಾಕಿ. ಏನಕ್ಕೆ ಗೊತ್ತಾ ಸರ್ ಇವ್ರು ಹೇಳೋದು? ಕುಮಾರ್ ಅವರೆಲ್ಲ ದೊಡ್ಡದು ಮಾಡ್ತಾರೆ, ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾರೆ. ಸಣ್ಣದಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ, ಏನು ಸರ್ ಅಷ್ಟೊಂದು ಚೆಫು ತಪ್ಪು ಮಾಡ್ತಾರೆ ಅದೆಲ್ಲ ಪ್ರಶ್ನೆ. ಅವ್ರು ಇಷ್ಟರಲ್ಲಿ ಮಾಡೋದೇ ಇಲ್ಲ. ಅವ್ರು ಮಾಡೋದೇ 20 kg 25 kg. ನಾವು 1/4 kg ಕೊಟ್ಬಿಟ್ಟು ಆಡಿಸೋರು ಎಲ್ಲ ಆಗುತ್ತೆ ಅವ್ರಿಗೆ. ಜಾಸ್ತಿ ಉಪ್ಪು ಕಿಪ್ಪ ಆಗ್ಬಿಡ್ತಿದ್ರೆ ಭಯ ನಮಗೆ, ಅವ್ರಿಗೇನಿಲ್ಲ. ಮಟನ್ ಚಾಪ್ಸು ಗಟ್ಟಿ ಇರುತ್ತಾ ನಿಮ್ಮಲ್ಲಿ ನೀರಾಗಿರುತ್ತಾ? ಇಲ್ಲ ಗಟ್ಟಿ ಇರುತ್ತೆ ಸರ್. ಗಟ್ಟಿ ಇರುತ್ತಾ? ಮಸಾಲೆ ರೆಡಿ ಇದೆ ಸರ್ ಅದಕ್ಕೆ. ಇದಕ್ಕೆ ಇನ್ನೂ ಖಾರ ಹಾಕಿಲ್ಲ, ಅಷ್ಟೊತ್ತಂಕ ಚೆನ್ನಾಗಿ ಕುದೀತಾ ಇರಲಿ. ಖಾರ ಹಾಕಿದ್ದೀನಿ ಸರ್. ಅಲ್ಲ ಏನೋ ಮಸಾಲೆ ಒಂದು ಹಾಕ್ಬೇಕು. ಮಸಾಲ ಹಾಕ್ಬೇಕು. ಮಸಾಲ ಹೇಳ್ತೀನಿ ಸರ್. ರುಬ್ಕೊಳ್ತೀರಾ? ಇವಾಗ ರುಬ್ಕೊಳ್ತೀವಿ ಸರ್. ಓಕೆ ರುಬ್ಕೊಳ್ಳಿ, ಹಾಕೊಳ್ಳಿ. ಜಾರಲ್ಲಿ ಹಾಕೊಳ್ಳಿ ಎಲ್ಲ ನಿಮಗೆ. 2 ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ. 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, 2 ಪೀಸ್ ಲವಂಗ, 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಗೋಡಂಬಿ, ಒಂದು 10 ಪೀಸ್. 10 ಪೀಸ್ ಗೋಡಂಬಿ. ಓಕೆ. ಆಮೇಲೆ ಒಂದು 2 ಸ್ಪೂನ್ ಗಸಗಸೆ. 2 ಸ್ಪೂನ್ ಗಸಗಸೆ. ವೆರಿ ಗುಡ್ ಸರ್. ಹುರ್ಗಡ್ಲೆ ಹಾಕಲ್ವ ನೀವು? ಹುರ್ಗಡ್ಲೆ ಹಾಕಲ್ಲ ಸರ್. ಗಸಗಸೆ ಗೋಡಂಬಿ ಹಾಕ್ಬಿಡ್ತಾರೆ, ಅದಕ್ಕೆ ನನ್ನ ಮಗನ ಟೇಸ್ಟ್ ಅದು. ನಾವು ಗೋಡಂಬಿ ಹಾಕಲ್ಲ, ಟೇಸ್ಟ್ ಕಡಿಮೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಗೋಡಂಬಿ ಹಾಕಿ ಚೆನ್ನಾಗಿರುತ್ತೆ. ಏನು ಸರ್ ಅದು? ಕೊತ್ತಂಬರಿ ಸರ್ ಹಾಕೊಳ್ಳಿ. ಆಮೇಲೆ ಅದು ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಗೋಡಂಬಿ, ಗಸಗಸೆ, 2 ಚಕ್ಕೆ, 2 ಲವಂಗ. ಎಸ್ ಸರ್. ಅಷ್ಟೇ? ಮೆಣಸಿಕಾಯಿ ಬೇಡವಾ? ಮೆಣಸಿಕಾಯಿ ಬೇಡ ಸರ್. ಇಷ್ಟೇ ಸಾಕಾ? ಸ್ವಲ್ಪ ಒಂದು ಲೈಟಾಗಿ ಒಂದು ಸ್ವಲ್ಪ ಸ್ಪೂನ್, ಒಂದು ಅರ್ಧ ಸ್ಪೂನ್ ಮೆಣಸಿಕಾಯಿ ಚಿಲ್ಲಿ ಮೆಣಸಿನ್ಕಾಯಿ ಅಂದ್ರೆ ರುಬ್ಬಿರೋಂಥ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ಳಿ ಸರ್. ವೆರಿ ಗುಡ್ ಸರ್. ಒಂದು 4 ಕಾಳು ಮೆಣಸು. ಅದು ಬೇಕೇ ಬೇಕು. ಚಾಪ್ಸ್ ಅಂದ್ರೆ ಮೆಣಸು, ಮೆಣಸು ಅಂದ್ರೆ ಚಾಪ್ಸ್. ಹೌದು ಸರ್. ಹಾಕೊಳ್ಳಿ ಸರ್. ವೆರಿ ಗುಡ್. ನೆಕ್ಸ್ಟ್ ಏನದು? ಕೊಬ್ಬರಿ ಸರ್. ಒಣ ಕೊಬ್ಬರಿ. ಒಣಗಿರೋಂಥ ಕೊಬ್ಬರಿ, ಸ್ವಲ್ಪ ಗಸಗಸೆ, ಅದಕ್ಕೆ ಸ್ವಲ್ಪ ಗೋಡಂಬಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಈಗ ಒಣಗಿರೋ ಕೊಬ್ಬರಿ ಹಾಕಿ ಸರ್. 2 ಟೀ ಸ್ಪೂನ್ ಸಾಕಾ? ಸಾಕು. ಓಕೆ. ರುಬ್ಕೊಳ್ಳಿ ಸರ್. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರಾಗಿ ರುಬ್ಕೊಳ್ತೀರಾ? ಹೆಚ್ಚು ಕಡಿಮೆ ಅಷ್ಟರೊಳಗೆ ಬೆಂದೇ ಬಿಡ್ತದೇನೋ ಇದು ಅಲ್ವಾ? ಸ್ವಲ್ಪ ಮಾಡಿ 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 ಆರಾಮ ಮಾಡಿ. ಎರಡು ಸ್ಪೂನ್ ಬೇಕಾ? ನಾವು ರುಬ್ಬಿರೋ ಅಂತ ಈಗ ಒಣ ಕೊಬ್ಬರಿ ಹಾಕಿ ಏನು ರುಬ್ಕೊಂಡ್ವಿ ಅದರ ಮಸಾಲ ಇದು ಹಾಕಿ ಸರ್. ಇದೇ ಮೇನು ಗಟ್ಟಿ ಕೊಡೋವಂಥದ್ದು, ರುಚಿ ಕೊಡೋವಂಥದ್ದು ಎಲ್ಲಾನು ಈ ಮಸಾಲನೇ. ಬಟ್ ನೀವು ಇದನ್ನ ಹಾಕಿರಲ್ಲ, ಉರ್ಗಡ್ಲೆ ಹಾಕ್ಲಿಲ್ಲ. ಉರ್ಗಡ್ಲೆ ಹಾಕಲ್ಲ ಸರ್. ನಾವು ಯಾವತ್ತೂ ಅಲ್ಲೂ ಹಾಕಲ್ಲ, ಇಲ್ಲೂ ಓಕೆ. ಉರ್ಗಡ್ಲೆ ಇಲ್ಲ, ಉರ್ಗಡ್ಲೆ ಬದಲು ಗೋಡಂಬಿ ಗಸಗಸೆ. ಗೋಡಂಬಿ ಗಸಗಸೆನೇ ಮೇನ್ ಇದಕ್ಕೆ. ಗೋಡಂಬಿ ಗಸಗಸೆ, ಚಕ್ಕೆ, ಲವಂಗ, ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಇಷ್ಟಿದ್ರೆ ಸಾಕು. ಓಕೆ. ಎಷ್ಟು ವಿಜಲ್ ಕೂಗಿಸ್ಬೇಕು ಮಿಸ್ಟರ್ ಕುಮಾರ್ ಇದನ್ನ? ಒಂದೇ ವಿಜಲ್ ಸರ್. ಒಂದೇ ವಿಜಲ್ ಸಾಕಾ? ಡನ್ ಸರ್. ಕುಶಣ ಇನ್ನೇನು ಹಾಕ್ಬೇಕು? ಉಪ್ಪು ಹಾಕಿದ್ರಾ? ಅಲ್ಲೇ ಹಾಕಿ. ಓಕೆ. ಮುರಳಿ ಮಿಲ್ಟ್ರಿ ಊಟಕ್ಕೆ ಬಂದಿದ್ದಾರೆ. ನೀವು ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲಿಂದ ಬಂದಿದ್ದಾರೆ. ಒಂದು ಅದ್ಭುತವಾಗಿರುವಂಥ ಒಂದು ಮಟನ್ ಚಾಪ್ಸ್ ಗ್ರೇವಿ, ಗಟ್ಟಿ ಗ್ರೇವಿನ ಮಾಡಿ ಕೊಟ್ಟಿದ್ದಾರೆ. ಅದಿನ್ನ ನಮ್ಮ ಕೈಗೆ ಬಂದಿಲ್ಲ, ಕುಕ್ಕರ್ ಒಳಗಿದೆ. ಬಂದಿರ್ತಲ್ಲ? ಬಂದಿರಿ. ಬನ್ನೂರು ಕುರಿ ಮಟನ್ ಚಾಪ್ಸು, ನ್ಯೂ ಪ್ರಶಾಂತ್ ಹೋಟ್ಲಿಂದ. ಹೌದು ಸರ್. ನಾಟಿ ಸ್ಟೈಲ್. ಓಹೋ ಹೋ. ನೋಡಿ ಸ್ವಾಮಿ, ನೋಡಿ ಏನಾಗಿದೆ ನೋಡಿ. ಸಖತ್ತಾಗಿ ಆಗಿದೆಯಾ? ಆಗಿದೆ ಸರ್. ಹಾಕಿ ನೋಡಿ. ಹಾಕಿ ಸ್ವಾಮಿ. ನ್ಯೂ ಪ್ರಶಾಂತ್ ಹೋಟ್ಲಿಂದ ಮಟನ್ ಚಾಪ್ಸ್ ಸರ್. ಓಕೆ. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲಿಂದ ಅದ್ಭುತವಾಗಿರುವಂಥ ಮಟನ್ ಚಾಪ್ಸನ್ನು ಮಾಡಿದ್ದಾರೆ. ಬನ್ನೂರು ಕುರಿಯ ಮಟನ್ ಚಾಪ್ಸು ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ನನಗೋಸ್ಕರ ಬನ್ನೂರು ಕುರಿ ತರಿಸೆ ಮಾಡಿದ್ದಾರೆ. ಬನ್ನಿ ನೋಡೋಣ ಹೆಂಗೆ ಮಾಡಿದ್ದಾರೆ ಅಂತ. ಬನ್ರಿ ಕುಮಾರ್, ಬನ್ರಿ 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 ಕುತ್ಕೊಳ್ರಿ. ಕರೆಕ್ಟು. ಯಾರ ಜೊತೆ ತಿನ್ನೋದಿನ? ಇದು ಮುದ್ದೆ ಜೊತೆ ತಿನ್ಬೇಕು. ಓ, ನೀವು ಮುದ್ದೆ ಮುದ್ದೆ ಅಂತೇಳಿ ಮುದ್ದೆ ತಂದೆ ಬರೀ ಕೈಲಿ ಬಂದ್ಬಿಟ್ರೆ ಹೆಂಗಪ್ಪ? ಬಿರಿಯಾನಿ ಜೊತೆ ತಿನ್ಬೇಕು ಸರ್. ಬಿರಿಯಾನಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದೆ. ನಮ್ಮ ಇವತ್ತಿನ ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬಂದಿದ್ರು.
ಬನ್ನೂರು ಕುರಿಯನ್ನ ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಮಟನ್ ಚಾಪ್ಸನ್ನ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಮಾಡಿ ಸರ್. ಯಾರೋ ನಿಮ್ಮ ಮ್ಯಾನೇಜರ್ ಬರ್ತಾರೆ, JP ನಗರದವರು ಅಂದ್ರೆ ಎಲ್ರಿ ಅವರು? ಬರ್ತಾ ಇದ್ದಾರೆ. ಏನೋ ಹೆಸರು ನಟೇಶಾ? ನಟೇಶ್. ನಟೇಶ್ ಬನ್ರಿ ಇಲ್ಲಿ, ಅಲ್ಲೇನೇ ಮಾಡ್ತಾ ಇದ್ದೀರಾ, ಬನ್ರಿ ಇಲ್ಲಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಟೇಶ್ ಅವರು. ನಟೇಶ್ ನಮಸ್ಕಾರ. ನಮಸ್ತೆ ಸರ್. ಯಾವ ನಟೇಶ್ ನಿಮ್ದು? ಶೃಂಗೇರಿ ಸರ್. ಶೃಂಗೇರಿಯಿಂದ ಯಾವಾಗ ಬಂದದ್ದು? 16 ವರ್ಷ ಆಯ್ತು. 16 ವರ್ಷ ಆಯ್ತು. ಇನ್ನೆಂತ ಶೃಂಗೇರಿ ಮಾಡಿದ್ರೆ ನೀವು ಬೆಂಗಳೂರು ಅಂತ ಹೇಳೋದಿಲ್ಲ. ಓಕೆ, ಮಾಂಸಲ ತಿನ್ನೋದಾ? ತಿಂತೀನಿ ಸರ್. ತಿಂತೀರಾ? ಓಕೆ, ಇವಾಗ ಯಾವ ಬ್ರಾಂಚಲ್ಲಿ ಇದ್ದೀರಿ ನೀವು? JP ನಗರ್ ಬ್ರಾಂಚಲ್ಲಿ. JP ನಗರ್ ಬ್ರಾಂಚಲ್ಲಿ ಇದೆಯಪ್ಪ ಅದು? ಬ್ರಿಗೇಡ್ JP ನಗರ ಮೈನ್ ರೋಡ್ ಬ್ರಿಗೇಡ್ ಮಿಲಿಯಂ ಸಿಗ್ನಲ್ ಬರುತ್ತೆ. ಹೌದು. RBI ಲೇಔಟ್. ಹೌದು. ಅಲ್ಲಿ ಪಕ್ಕದಲ್ಲಿ, ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್. ಹೌದೇನು? ಓಕೆ ಓಕೆ. ಹೆಂಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಸರ್. ಹೋಯಿಂಗಾನ? ಹೊಸದಾಗಿ ಆಗಿರೋದು 1 ತಿಂಗಳಾಯ್ತು. ಗೊತ್ತಾಗಿಲ್ಲ ಜನಕ್ಕೆ? ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಕನಕಪುರ ರೋಡಲ್ಲಿ ತುಂಬ ಜನ ಕೇಳೋರು ನಮಗೆ, ಕನಕಪುರ ರೋಡಲ್ಲಿ ಒಳ್ಳೆ ಹೋಟ್ಲಿಲ್ಲ ಸರ್, ಆ ಕಡೆ ಬಂದರೆ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಸಿಕ್ಕಲ್ಲ ಸರ್, ಯಾವುದ್ಯಾವುದೋ ಹೋಟ್ಲ್ಗಳಿದೆ, ನಮ್ಗೆ ಸೆಟ್ ಆಗಲ್ಲ ಸರ್ ಅಂತ ತುಂಬ ಜನ ಕೇಳ್ತಾ ಇದ್ರು, ನನಗೂ ಕೇಳಿದ್ದಾರೆ. ಅಲ್ಲೇ ನಮ್ಮ ಬ್ರಿಗೇಡ್ ಮಿಲಿಯಂ ಸರ್ಕಲ್ನಲ್ಲಿ ಇವ್ರದ್ದೊಂದು ಅದ್ಭುತವಾಗಿರುವಂಥ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಶುರುವಾಗಿದೆ. ಬೇಕಾಗಿರೋರು ಹೋಗಿ ಬನ್ನಿ, ಒಂದ್ಸರಿ ಟೇಸ್ಟ್ ಮಾಡಿ. ಬನ್ನೂರು ಕುರಿಯ ಒಂದು ಒಳ್ಳೆ ಚಾಪ್ಸು, ಮಟನ್ ಬಿರಿಯಾನಿ, ನಾಟಿ ಕೋಳಿ ಸಾರು, ನಾಟಿ ಕೋಳಿ ಕುರ್ಮಾ, ನಾಟಿ ಕೋಳಿ ಫ್ರೈ, ಬೋಟಿ, ತಲೆ ಮಾಂಸ ಎಲ್ಲ ಸಿಗುವಂಥದ್ದು ನಮ್ಮ ಪ್ರಶಾಂತ್ ಹೋಟೆಲ್, ನ್ಯೂ ಪ್ರಶಾಂತ್ ಹೋಟೆಲ್, ಬಾಳೆಲೆಯ ಸಿಂಬಲ್ ಇರ್ತಕ್ಕಂಥದ್ದು. ಓಕೆ, ಟೇಸ್ಟ್ ಮಾಡೋಣ ಸರ್. ಗ್ಯಾರಂಟಿನಾ? ಗ್ಯಾರಂಟಿ ಸರ್. ಯಾವತ್ತು ರಜಾ ನಿಮ್ಮ ಹೋಟ್ಲು? ಸೋಮವಾರ ರಜೆ ಇರುತ್ತೆ. ಸೋಮವಾರ ದಿನ ರಜಾ. ಮದುವೆ ಆಗಿದೆಯಾ? ಆಗಿದೆ ಸರ್. ಸೋಮವಾರ ದಿನ ಹೆಂಡತಿ ಕರ್ಕೊಂಡು ಹೋಗೋದು, ಹೌದು. ಅವತ್ತೊಂದೇ ದಿನ, ಭಾನುವಾರ ಮಾತ್ರ ಕರೆಯೋಂಗಿಲ್ಲ ಅವರು. ಹೇಗೆ ಸರ್? ರಜಾ ಅಲ್ವಲ್ಲ ನಿಮಗೆ? ಓಕೆ, ತಟೆಗಮ್ಮಪ್ಪ ಗುರು. ಹೆಂಗೆ ಮಾಡ್ತಾರೆ ಕುಮಾರ್? ಚೆನ್ನಾಗಿ ಅಡುಗೆ ಮಾಡ್ತಾರಾ? ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಂತೀರಾ? ಕಸ್ಟಮರ್ ಒಂದು ಸರಿ ಬಂದರೆ ಇನ್ನೊಂದು ಸರಿ ಬರಲೇಬೇಕು, ಆ ಥರ ಇರುತ್ತೆ ಟೇಸ್ಟ್. ಪ್ರಶಾಂತ್ ನೋಡೋದೇ ಗೊತ್ತಾಗ್ತದೆ. ನ್ಯೂ ಪ್ರಶಾಂತ್ ಹೋಟೆಲ್ನ ಎಲ್ಲದೂ ಫುಡ್ ಒಂದೇ ಥರ ಇರುತ್ತೆ. ಓಕೆ. ಮತ್ತು ಟೇಸ್ಟ್ ಯಾವಾಗಲೂ ಒಂದೇ ಥರ ಇರುತ್ತೆ. ವೆರಿ ಗುಡ್. ಕ್ವಾಲಿಟಿ ಇರಲಿ ಕ್ವಾಂಟಿಟಿ ಇರಲಿ. ಓಕೆ. ಯಾವಾಗಲೂ ಮುಂಚೆಯಿಂದನೂ ಅಷ್ಟೇ, ಇವಾಗಲೂ ಅಷ್ಟೇ, ಕ್ವಾಲಿಟಿ ಕ್ವಾಂಟಿಟಿ ಅದೇ ಥರ ಇರುತ್ತೆ. ಒಂದು ಸರಿ ಬಂದಮೇಲೆ ಅದು ಇನ್ನೊಂದು ಸರಿ ಬರಲೇಬೇಕು. ಮಟನ್ ಬಿರಿಯಾನಿ ಫೇಮಸ್ಸಾ, ಚಿಕನ್ ಬಿರಿಯಾನಿ ಫೇಮಸ್ಸಾ? ಎರಡೂ ಟೇಸ್ಟ್. ಯಾರು ಯಾವ ಥರ ಲೈಕ್ ಮಾಡ್ತಾರೆ ಎಲ್ಲರೂ ಟೇಸ್ಟ್ ಇದೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾಟಿ ಚಿಕನ್ ಬಿರಿಯಾನಿ, ಓಕೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾಟಿ ಚಿಕನ್ ಬಿರಿಯಾನಿ ಬೇರೆ, ನಾಟಿ ಕೋಳಿ ಚಿಕನ್ ಬಿರಿಯಾನಿ ಉಂಟಾ? ನಾಟಿ ಕೋಳಿ ಚಿಕನ್ ಬಿರಿಯಾನಿ ಅದು ಚೆನ್ನಾಗಿರುತ್ತೆ. ಓಹೋ, ಹೌದೆಲ್ಲ ಬರ್ತಕ್ಕಂಥ ಯಾವತ್ತು ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ? ಅದು ಎವ್ರಿ ಡೇ ಇರುತ್ತೆ, ಪ್ರತಿ ದಿವಸ ಇರುತ್ತೆ ನಮ್ಮ ಹತ್ರ. ಕುಮಾರ್, ನಮ್ಗೆ ಹೇಳಿಲ್ವಲ್ರಿ ನೀವು ಅವಾಗಿಂದ? ಪ್ರತಿದಿನ ನಾಟಿ ಕೋಳಿ ಬಿರಿಯಾನಿ ಇರ್ತದೆ. ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ನಾಟಿ ಚಿಕನ್ ಬಿರಿಯಾನಿ. ಯಾವುದು ಟೇಸ್ಟ್ ಇದು ಹೆಚ್ಚು ಕಮ್ಮಿ ಅಂತ ಇಲ್ಲ, ಎಲ್ಲ ಮಾಡಿದ್ದೀನಿ ಸರ್. ಬಟ್ ಒಂದು ಚಾಪ್ಸ್ ತಿಂತೀರಾ? ಟೇಸ್ಟ್ ಹಾಕಿ ಸರ್ ಸಾಕು. ಸ್ವಲ್ಪ ಟೇಸ್ಟ್ ಹಾಕ್ಲಾ? ತೊಗೊಳ್ಳಿ, ನಿಮ್ಗೆ ಏನು ಬೇಕು ಹಾಕೊಳ್ಳಿ. ನಾವು ಮಾತ್ರ ಸ್ವಲ್ಪ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೆಂಗಿದೆ? ನೀವು ತಿಂದರೆ ಹೇಳ್ಬೇಕು ಸರ್. ತಿಂದವ್ರು ನಾವು ಹೇಳ್ಬೇಕು ತಾನೇ. ಸಾಕತ್ತಾಗಿದೆ. ನಮ್ಗಂತೂ ಈ ಥರದಕ್ಕೆಲ್ಲ ಬಿಸಿ ಬಿಸಿ ಮುದ್ದೆ ಬೇಕೇ ಬೇಕು. ಮುದ್ದೆ ಪಕ್ಕದಲ್ಲಿದ್ರೆ ಅದ್ರ ಮಜಾನೇ ಬೇರೆ. ಅದೊಂದು ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಹೌದು ಸರ್. ಹೌದಾ? ಪ್ರಶಾಂತ್ ಬ್ರಾಂಚಸ್ 5 ಬ್ರಾಂಚಸ್ಸು ಫ್ಯಾಮಿಲಿ ರೆಸ್ಟೋರೆಂಟೇ. ಕುಟುಂಬ ಸಮೇತರಾಗಿ ಬರೋದೇ ಜಾಸ್ತಿ ಅಲ್ಲಿ. ಏನು ಗೊತ್ತಾ, ನಾನು ಇಲ್ಲಿ ಬರೋರಿಗೆಲ್ಲ ಕೇಳ್ತೀನಿ, ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ದೀರಾ? ಹೌದು. ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಬಿಟ್ಟರೆ ಜನಕ್ಕೆ ಬೇರೆ ಹೋಟ್ಲಿಗೆ ಹೋಗೋ ಪರಿಕಲ್ಪನೆನೇ ಇಲ್ಲ. ಕರೆಕ್ಟ್. ನಾಟಿ ಸ್ಟೈಲ್ಗೆ ಹೋಗಿದ್ದೀನಿ ಸರ್, ಎಲ್ಲ ಗಂಡಸರು ಮಾತ್ರ ಅಲ್ಲ ಸರ್, ಹೆಂಗಸರು ಸ್ಟೈಲ್ಗೆ ಹೋಗೋದು. ಆ ಭಾವನೆ ಬಂದ್ಬಿಟ್ಟಿದೆ ಅವರಿಗೆ. ಎಸ್ ಸರ್. ಆದರೆ ನಮ್ಮದು ಪ್ರಶಾಂತ್ ಹೋಟೆಲ್ ಇನ್ನೊಂದು ವೈಶಿಷ್ಟ್ಯನೇ ಅಷ್ಟು ಸರ್, ಫ್ಯಾಮಿಲಿ ರೆಸ್ಟೋರೆಂಟ್ ಎಸ್ಪೆಷಲಿ ಅದು. ವೆರಿ ಗುಡ್. ಕುಟುಂಬ ಸಮೇತರಾಗಿ ಬರ್ತಕ್ಕಂಥ ಜಾಸ್ತಿ. ಹಾಗೆ ನಾವು ಫ್ರೀ ಹೋಮ್ ಡೆಲಿವರಿ ಇಂತಿಷ್ಟು ಕಿಲೋಮೀಟರ್ ಅಂತ ಕೊಡ್ತೀವಿ. ಅವರಿಗೆಲ್ಲೂ ನಾವು ಮನನೊಯಿಸಲ್ಲ. ಇಷ್ಟೇ ಆರ್ಡರ್ ಮಾಡ್ಬೇಕಂತ ನಾವು ಅವರಿಗೆ ಏನೊಂದು ಕಂಡೀಷನ್ ಆಗಲಿ ಷರತ್ತುಗಳಲ್ಲಿ ನಾವು ಹಾಕೋದೇ ಇಲ್ಲ. ಹೋಮ್ ಡೆಲಿವರಿ ಉಂಟಾ? ಹೋಮ್ ಡೆಲಿವರಿ ಇದೆ, ಪ್ರತಿಯೊಂದು ಬ್ರಾಂಚಸ್ಸಲ್ಲೂ ಹೋಮ್ ಡೆಲಿವರಿ ಇದೆ. ಆದರೆ ಗಾಂಧಿನಗರದಲ್ಲಿ ಮಾತ್ರ ಹೋಮ್ ಡೆಲಿವರಿ ಕೊಡ್ತಾ ಇಲ್ಲ. ಯಾಕಂದರೆ ಅಲ್ಲಿ ಯಾವುದನ್ನೇ ಇದಾಗ್ತಾ ಇಲ್ಲ, ಏನಾಗ ಹೇಳಿ ರೆಸಿಡೆನ್ಷಿಯಲ್ ಏರಿಯಾ ಕಮ್ಮಿ ಇದೆ. ಆಲ್ಮೋಸ್ಟ್ ಪ್ರಶಾಂತ್ ಹೋಟೆಲಲ್ಲಿ ಬಂದು ತಿಂದು ಹೋಗ್ತಕ್ಕಂಥ ಕಸ್ಟಮರೇ ಜಾಸ್ತಿ ಗ್ರಾಹಕರು ಇರ್ತಾರೆ. ಬೇರೆ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಇರೋದ್ರಿಂದ ನಾವೆಲ್ಲ ಕಡೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ. ಅಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಕಡೆ. ಮಾಂಸನೂ ಚೆನ್ನಾಗಿದೆ ಸರ್. ಮತ್ತೆ ಸರ್ ಪ್ರತಿಯೊಂದು ಬ್ರಾಂಚಸ್ಸಿಗೂ ಒಂದೇ ಕಡೆಯಿಂದ ರೆಡಿಯಾಗಿ ಹೋಗುತ್ತೆ. ಅಂದರೆ ಅದರಿಂದ ಏನಾಗುತ್ತೆ ಅಂದರೆ, ಸೆಂಟ್ರಲೈಸ್ ಕಿಚನ್ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಬ್ರಾಂಚಲ್ಲಿ ಹೋಗಿ ಗ್ರಾಹಕರು ತಿಂದರೂ ಕೂಡ ಒಂದೇ ಥರ ಬಿರಿಯಾನಿ, ಒಂದೇ ಥರ ಚಾಪ್ಸು, ಒಂದೇ ಥರ ನಾಟಿ ಕೋಳಿ ಸಿಗಬೇಕು. ಪ್ರಶಾಂತ್ ಹೋಟ್ಲಿಗೆ ಹೋಗಬೇಕು. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್. ಮತ್ತು ಕರ್ನಾಟಕದವ್ರು ಮಾತ್ರ ಅಲ್ಲ ಸರ್, ತುಂಬ ಚೆನ್ನಾಗಿ ಹೊರ ರಾಜ್ಯದವ್ರಿಗೆ ಗ್ರಾಹಕರು ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆನ್ಲೈನ್ ಬುಕ್ಕಿಂಗು ಅಥವಾ ನಿಮ್ಮ ರೆಸ್ಟೋರೆಂಟ್ ಎಲ್ಲಿ ಬರುತ್ತೆ ಅಂತ ಒಂದು ರೆಸ್ಪಾನ್ಸಿಬಲ್, ಅಥವಾ ಈ ಟೇಸ್ಟ್ಗೆ ಅವರು ಇದಾಗಿದ್ದಾರೆ, ಮರಳಾಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ರಾಜ್ಯದವ್ರಿಗಿಂತ ಅಥವಾ ನಮ್ಗೆ ಬೆಂಗಳೂರಿಗಿಂತ ಕನ್ನಡಿಗರಿಗಿಂತ ಬೇರೆ ರಾಜ್ಯದವರು, ಉತ್ತರ ಭಾರತದವರು ಕೂಡ ಇದನ್ನು ಇಷ್ಟಪಟ್ಟಿದ್ದಾರೆ ಬಹುತೇಕ. ಇವಾಗ ನಾವು ನಿಮ್ಮ ಬ್ರಾಂಚಿಗೆ ಬರಬೇಕು. ಬನ್ನಿ ಸರ್. ಹೇಳಿ, ಫೋನ್ ನಂಬರ್ ಹೇಳ್ರಿ. ಇದು ಇವ್ರ ಬ್ರಾಂಚಿಂದು, ಇಲ್ಲಿ ನಮ್ಮ JP ನಗರ ಬ್ರಾಂಚಿಂದು 99 0 22 22 19 19 219 219 ಮಾಡಿದ್ರೆ ನಮ್ಮ JP ನಗರ್ ಬ್ರಾಂಚ್ಗೆ ಹೋಗ್ಬೋದು. ಅದ್ಭುತವಾಗಿರುವಂಥ ಪ್ರಶಾಂತ್ ಹೋಟೆಲ್ನ ನಾಟಿ ಕೋಳಿಯ
ನಾಟಿ ಸ್ಟೈಲಿನ ಸ್ಪೆಷಲ್ ಅಡುಗೆಗಳನ್ನ ಸವಿಬೋದು. ಸವಿಬೋದು. ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಕುಮಾರ್, ಒಳ್ಳೆ ಅಡುಗೆ ಒಂದೇ ಕಡೆ ಮಾಡಿ ಎಲ್ಲ ಕಡೆ ಕಳಿಸ್ತಾ ಇದ್ದೀರಾ. ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನರೇಶ್. Thank you, sir. ಬರ್ತೀನಿ RBI ಗೆ ಒಂದ್ಸರಿ. ಬನ್ನಿ ಸರ್, ಖಂಡಿತ. ನಮ್ಮ JP ನಗರ್ ಬ್ರಾಂಚ್ ನೀವೇ ಇರ್ತೀರಲ್ವಾ? ನಾನು ಇರ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಚೆನ್ನಾಗಾಗಲಿ ಬಿಸ್ನೆಸ್ಸು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಟನ್ ಚಾಪ್ಸ್ ಅಂದರೆ ಹಿಂಗಿರ್ಬೇಕು ರೀ. ಇದು ಒರಿಜಿನಲ್ಲು ಹಳೇ ಸ್ಟೈಲು, ನಮ್ಮ ನಾಟಿ ಸ್ಟೈಲು ಮಿಲ್ಟ್ರಿ ಹೋಟ್ಲುಗಳಲ್ಲಿ ಮಾಡ್ತಾ ಇದ್ದಂಥ ಮಟನ್ ಚಾಪ್ಸ್. ಇದು ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದಾರೆ. ಸಖತ್ತಾಗಿ ಅಂದರೆ ಅದ್ಭುತವಾಗಿ ಮಾಡಿಬಿಟ್ಟಿದ್ದಾರೆ. ಇದನ್ನು ಇವತ್ತೇ ಮಾಡ್ಕೊಳ್ಳಿ, ಇವತ್ತೇ. ಮಟನ್ ಚಾಪ್ಸ್ ಮಾಡೋ ವಿಧಾನ: ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಗೋಡಂಬಿ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ ಪೇಸ್ಟ್, ಕಾಳುಮೆಣಸು, ಒಣ ಕೊಬ್ಬರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಮಟನ್, ಉಪ್ಪು, ನೀರು ಹಾಕಿ ಕುದಿಸಿ ರುಬ್ಬಿದ ಮಸಾಲ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ. ಈಗ ಪ್ರಶಾಂತ್ ಹೋಟ್ಲ್ ಸ್ಪೆಷಲ್ ಮಟನ್ ಚಾಪ್ಸ್ ನಿಮ್ಮನೇಲೂ ರೆಡಿ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಾವು ಅಡುಗೆ ಮಾಡ್ತೀವಿ, ಮಿಲ್ಟ್ರಿ ಹೋಟ್ಲು ನಮಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ಅಡುಗೆ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಭಾಗ್ಯ ಅವರು. ಭಾಗ್ಯ, ಬನ್ರಿ. ಬನ್ನಿ 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 ಬನ್ನಿ. ಏನು ಹೋಟ್ಲು ನೋಡ್ತಾ ಇದ್ರಾ? ನೋಡ್ಬೇಕಲ್ಲ ಸರ್ ನಿಮ್ಮ ಹೋಟೆಲ್. ಹೆಂಗಿದೆ? ಹೆಂಗನಿಸ್ತು ಹೋಟ್ಲು ನೋಡ್ಬಿಟ್ಟು? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅನಿಸ್ತಾ? ಓ, ಹೋಟ್ಲ್ ಹಿಂಗೆ ಇರೋದ ಅನಿಸ್ಬಿಡ್ತಾ ನಿಮ್ಗೆ? ಹಿಂಗೆ ತಾನೇ ಇರೋದು, ಮಿಲ್ಟ್ರಿ ಹೋಟೆಲ್ ತರಾನೇ ಇದೆ. ಹಂಗೆ ಇದೆ ಅಲ್ಲ? ಓಕೆ. ಎಲ್ಲಿದೆ ಮನೆ? ಏನ್ ಮಾಡ್ಕೊಂಡಿದ್ದೀರಾ ಭಾಗ್ಯ ಅವರೇ? ನಾನು ಹೌಸ್ ವೈಫು. ನಾಗರಬಾವಿಲಿ ಮನೆ ಇರೋದು. ಎಷ್ಟು ಜನ ಮಕ್ಕಳು ಭಾಗ್ಯ ಅವ್ರಿಗೆ? ಇಬ್ರು ಇದ್ದಾರೆ ಗಂಡ್ ಮಕ್ಳು. ಏನ್ ಮಾಡ್ತಾರೆ? ದೊಡ್ಡವನು ಬಿ ಮಾಡ್ತಾ ಇದ್ದಾನೆ. ಓಕೆ. ಸ್ಕೌಟ್ಗೆ ಏನಾದ್ರು ಸೇರಿದ್ರಾ ನೀವು? ಇಲ್ಲ ಸರ್. ಸ್ಟ್ಯಾಂಡ್ ಅಟೀಸ್ ಅಂತ ನಿಂತ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಓಕೆ. ಏನ್ ಮಾಡ್ತಾ ಇದ್ದೀರಾ ಅಡುಗೆ ಭಾಗ್ಯ ಅವರೇ? ನಾನು ಇವತ್ತು ಮಿಂಟ್ ಚಿಕನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಮಿಂಟ್ ಚಿಕನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀರಾ? ಯಾರಿಗೆ ಇಷ್ಟ ನಿಮ್ಮಲ್ಲಿ? ನಮ್ಮನೇಲಿ ಎಲ್ರಿಗೂ ಇಷ್ಟ. ಓಕೆ. ಇಲ್ಲಿ ನಿಮ್ಗೆ ನೋಡ್ಬೇಕು ಇಷ್ಟ ಆಗುತ್ತೋ ಇಲ್ಲೋ ಅಂತ. ಮಿಂಟ್ ಚಿಕನ್ ಫ್ರೈಡ್ ರೈಸ್ ನನಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಂತೂ ನಮ್ಮ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಭಾಗ್ಯ ಅವರು. ಅದ್ಭುತವಾಗಿರುವಂಥ ಅಡುಗೆ ಮಾಡಿ ತೋರಿಸ್ತೀನಿ ಮುರಳಿ ಅವರೇ, ನೋಡಿ ಅಂತಂದ್ರೆ. ಓಕೆ. ಅಡುಗೆ ಮಾಡಕ್ಕೆ ಏನೇನು ತಿಂದಿದ್ದೀರಾ ಮೇಡಮ್? ಮಿಂಟ್ ಚಿಕನ್ ಫ್ರೈಡ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅನ್ನ, ಪುದೀನ, ನಿಂಬೆಹಣ್ಣು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಹಸಿಮೆಣಸಿನಕಾಯಿ, ಚಕ್ಕೆ ಲವಂಗ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ತುಪ್ಪ, ಎಣ್ಣೆ. ಸ್ಪೂನ್ ಕೊಡಿ. ಸ್ವಲ್ಪ ಇದಾ? ಹಾ. ಸ್ವಲ್ಪ ಗೀ ಸರ್. ಜೋರಾಗಿ ಘೀ ಸ್ವಲ್ಪ. ಸ್ವಲ್ಪ ಗೀ ಬೇರೆ ಬೇಕಾ? ಹೌದು. ಕೊಡ್ತೀನಿ ತಾಳಿ. ಸ್ವಲ್ಪ ತುಪ್ಪ ಸರ್. ಸ್ವಲ್ಪ ತುಪ್ಪ. ಆಮೇಲೆ ಅಷ್ಟೇ. ಸ್ವಲ್ಪ ಇದು ಕಾದಾದ್ಮೇಲೆ ಅದಾಗಿದೆ ಹೇಳಿ. ಆನಿಯನ್. ಆನಿಯನ್ ಬೇಕಾ? ಹಾ. ಹಾಕೊಳ್ಳಿ. ಸ್ಪೂನಲ್ಲಿ ಹಾಕಿ. ಎಸ್, ಹಾಕಿ. ಏನು ಮಾಡ್ತೀರಾ ಮನೆಗೆ? ಯಜಮಾನಿಗೆ ಏನು ಇಷ್ಟ? ನಿಮ್ಮ ಅಡುಗೆ, ನೀವು ಮಾಡೋ ಅಡುಗೆ ಏನಿದೆ? ನಾನ್ ವೆಜ್ ಸರ್. ನಮ್ಮ ನಾನ್ ವೆಜ್ ಅಲ್ಲಿ ಏನು ಇಷ್ಟ? ಮಾಮೂಲ್ ನಮ್ಮನೇಲಿ ಮಟನ್ ಸಾರು. ಭಾಗ್ಯ ಇದನ್ನ ಮಾಡು ಅಂತ ಏನು ಹೇಳ್ತಾರೆ? ಏನು ಹೇಳಲ್ಲ, ನಾನು ಮಾಡಿ ತಿಂತಾರೆ. ಪಾಪ ಏನ್ ಮಾಡ್ತಾರೆ ಯಜಮಾನರು? ನಮ್ದು ಆಟೋಮೊಬೈಲ್ ಶಾಪ್ ಇದೆ. ಎಲ್ಲಿದೆ ಮೇಡಮ್? ಚಿತ್ರದುರ್ಗದಲ್ಲಿ. ನೀವು ಎಲ್ಲಿಂದ ಬಂದಿರೋದು? ಚಿತ್ರದುರ್ಗ. ಆಟೋಮೊಬೈಲ್ ಶಾಪ್ ಇರೋ ಚಿತ್ರದುರ್ಗ, ಬೆಂಗಳೂರಲ್ಲ? ಚಿತ್ರದುರ್ಗದಲ್ಲಿ. ಅವ್ರು ಇರೋದು ಚಿತ್ರದುರ್ಗದಲ್ಲೇನೆ. ನಾನಷ್ಟೇ ನನ್ನ ಮಕ್ಕಳಿಗೋಸ್ಕರ ಇಲ್ಲಿರೋದು ಸ್ಟಡಿ. ಓ ಹಂಗ. ಓಕೆ. ಏನ್ ಮಾಡ್ತಾರೆ ಮಕ್ಕಳು? ನನ್ನ ಮಗ, ದೊಡ್ಡ ಮಗ ಬಿ ಮಾಡ್ತಾ ಇದ್ದಾನೆ. ವೆರಿ ಗುಡ್. ಯಾವ ಕಾಲೇಜಲ್ಲಿ? ಅಂಬೇಡ್ಕರ್ ಕಾಲೇಜಲ್ಲಿ. ಸಣ್ಣ ಮಗ? ಚಿಕ್ಕೋನ್ 9th ಸರ್ ಈ ಸರಿ. ಯಾವ ಸ್ಕೂಲು? ಕೇಲಿ ನಾಗರಬಾವಿ. ಮನೆ ರಾಜನಗರನ? ನಾಗರಬಾವಿ ಸೆಕೆಂಡ್ ಸ್ಟೇಜ್. ಓಕೆ ಓಕೆ. ಸ್ವಲ್ಪ ಸಾಲ್ಟ್ ಹಾಕೋಣ ಸರ್. ಏನು ಸುರಿತಾ ಇದ್ದೀರಾ ಸಾಲ್ಟ್ನ? ಬೇಕು ಸರ್ ಅಷ್ಟು. ಓಕೆ. ನೆಕ್ಸ್ಟ್ ಚಿಕನ್ ಹಾಕ್ಬಿಡ್ತೀನಿ. ಜೋರಾಗಿ ಜೋರಾಗಿ. ನೆಕ್ಸ್ಟ್ ಚಿಕನ್. ಈ ಚಿಕನ್ ಏನು ಮಾಡಿದ್ದೀರಾ? ಬಾಯ್ಲ್ ಮಾಡಿದ್ದೀನಿ ಸರ್. ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟ್. ಯಾಕಂದ್ರೆ ಇದು ಬರೀ ಫ್ರೈಡ್ ರೈಸ್ ಆದ್ರಿಂದ ಚಿಕನ್ ಬೇಯೋದಿಲ್ಲ ಅಂತ ಮೊದಲೇ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರೋದು. ಬಾಯ್ಲ್ ಮಾಡಿ ಉಪ್ಪು ಹಾಕಿದ್ದೀರಾ ಅದಕ್ಕೆ? ಉಪ್ಪು, ಅರಿಶಿನ, ಸ್ವಲ್ಪ ಅರಿಶಿನ. ಓಕೆ. ಮನೆ ಚಿತ್ರದಲ್ಲಿ ಯಜಮಾನ್ ಒಬ್ಬರೇ ಇರ್ತಾರಾ? ಇಲ್ಲ ಸರ್, ನಮ್ಮ ಫ್ಯಾಮಿಲಿ ಅಂದ್ರೆ ಅತ್ತೆ ಮಾವ ಎಲ್ಲರೂ ಅಲ್ಲೇ ಇದ್ದಾರೆ. ಎಷ್ಟು ದಿನಕ್ಕೆ ಒಂದ್ಸರಿ ಹೋಗ್ತಿತ್ತು? ಅವ್ರು ಎಷ್ಟು ದಿನಕ್ಕೆ ಒಂದ್ಸರಿ ಬೆಂಗಳೂರಿಗೆ ಬರ್ತಾರೆ? 15 days ಒನ್ಸ್ ಅವರೇ ಬರ್ತಾರೆ. ನೀವು ಹೋಗಂಗಿಲ್ಲ? ಹೋಗ್ತಿದ್ದೀವಿ. ರೆಡ್ಡಿ ಮಿಲಿಟರಿ ಹೋಟ್ಲ್ ಅಂತ ಗೊತ್ತಾ ನಿಮ್ಗೆ? ಚಿತ್ರದುರ್ಗದಲ್ಲಿ ಮಿಲಿಟರಿ ರೆಡ್ಡಿ ಮಿಲಿಟರಿ ಹೋಟ್ಲ್ ಅಂತಿದೆ ಗೊತ್ತಾ? ಗೊತ್ತಿಲ್ಲ ಸರ್. ಹೋಗಿಲ್ವ ನೀವು ಅಲ್ಲಿಗೆ? ಎಷ್ಟು ದಿನ ಆಯ್ತು ಬೆಂಗಳೂರು ಬಂದು ನೀವು? 10 ವರ್ಷ. 10 ವರ್ಷ ನೀವು ಇಲ್ಲೇ ಇದ್ದೀರಾ? ಹಾಕಿ ಟೊಮೊಟೊನ. ಯಾಕೆ ಸರ್? ಇಲ್ಲ, ಹಾಕಿ ಟೊಮೊಟೊ ಹಾಕಿ. ನಾವ್ ಏನಕ್ಕೆ ಸರ್ ಮಿಲಿಟರಿ ಹೋಟ್ಲಿಗೆ, ರೆಡ್ಡಿ ಹೋಟ್ಲಿಗೆ ಹೋಗೋಣ ಅಲ್ಲಿ? ಅಲ್ಲ ಬಿಡಿ, ಬೇಡ ಬಿಡಿ. ನೀವು 10 ವರ್ಷದಿಂದ ಇಲ್ಲೇ ಇದ್ದೀರಾ, ನಿಮ್ಗೆ ಏನು ಗೊತ್ತಿರಲ್ಲ ಬಿಡಿ. ಕೋಟೆ ಎಲ್ಲ ಬಿದ್ದೋಯ್ತು ಗೊತ್ತಾ ನಿಮ್ಗೆ? ಬಿದ್ದಿಲ್ಲ ಸರ್, ಇವಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಯ್ಯೋ, ಇದೆಲ್ಲ ಹೇಳ್ತೀರಾ ನೀವು. ಬನ್ನಿ ನೀವು ಒಂದ್ಸರಿ ನೋಡಿ. ಮೊನ್ನೆ ತಾನೇ ಬಾವುಟ ಆರಿಸಿದೀವಿ, ಅದು ಗೊತ್ತಾ ನಿಮ್ಮಲ್ಲಿ? ಏನಂತ? ಮಿಲಿಟರಿ ಹೋಟೆಲ್ ಬಾವುಟ ಆರಿಸಿದೀವಿ. ಓ,
ನೋಡಿ ಚೆನ್ನಾಗಿರೋದಕ್ಕೆ ತಾನೇ ಸರ್. ಇವಾಗ ಹೇಳಿ ಮೇಡಮ್. ಪುದೀನ ಹಾಕೋಣ. ಹಾಕಿ ಏನೇನು ಹಾಕ್ತೀರಾ ಹಾಕಿ ನೀವು. ಇದು ಇಷ್ಟ ಯಜಮಾನ್ರಿಗೆ ನೀವು ಮಾಡ್ಕೊಡೋದು? ಮಕ್ಳಿಗೆ ಇಷ್ಟ ನನ್ನ ಮಗನಿಗೆ ಇಷ್ಟ, ನನ್ನ ದೊಡ್ಡ ಮಗನಿಗೆ ಏನ್ ದೊಡ್ಡ ತುಂಬಾ ಮಗನ ಇಷ್ಟ. ಹೆಸ್ರೇನು? ಪ್ರಸಾದ್ ಅಂತ ಹೇಳಿ. ಪ್ರಸಾದ್ ಏನು ತೊಗೊಂಡಿದ್ದಾನೆ ಬೀನಲ್ಲಿ? ಸಿವಿಲ್ ತಗೊಂಡಿದ್ದಾನೆ. ನೆಕ್ಸ್ಟ್ ಇದು ಹಾಕ್ಬಿಡೋಣ ಸರ್, ಹಾಕಿ ಮೇಡಮ್. ಗಾರ್ಲಿಕ್ ಹಾಕಿ, ಜಿಂಜರ್ ಹಾಕಿ, ಪೇಸ್ಟ್ ಇದು. ಹಾಕಿ. ಪುದೀನ ಚಿಕನ್ ಫ್ರೈಡ್ ರೈಸನ್ನು ಮಾಡಿ ತೋರಿಸೋಕ್ಕೋಸ್ಕರ ಬಂದಿದ್ದಾರೆ ಭಾಗ್ಯ ಅವರು. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಎಣ್ಣೆ ಎಲ್ಲ ಬಿಟ್ಕೊಂಡ್ಲಿ ಸರ್. ಇದು ಅಂದ್ರೆ ಫಸ್ಟ್ ಏನಂತ ಹೇಳಿದ್ರೆ ನಾವು ಚಿಕನ್ನ ಒಂದು 2 ವಿಷಲ್ ಕೂಗಿಸಿದೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೀವಿ, ಸ್ವಲ್ಪ ಅರಿಶಿನ ಹಾಕಿದೀವಿ. ಅರಿಶಿನ ಹಾಕಿ ಕೂಗಿ ರೆಡಿ ಮಾಡಿ ಇಟ್ಟಿರುವಂಥ ಚಿಕನ್ ಇದಕ್ಕೆ ಮಿಕ್ಸ್ ಮಾಡಿದೀವಿ. ಯಾಕಂದ್ರೆ ಅನ್ನ ಜೊತೆಗೆ ಚಿಕನ್ ಬೇಯಲ್ಲ, ಅದು ತಿನ್ಬೇಕಾದ್ರೆ ರಬ್ಬರ್ ಥರ ಆಗುತ್ತೆ, ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಯೂಶಲಿ ಎನಿ ಫ್ರೈಡ್ ರೈಸ್ನ ಮಾಡ್ಕೋಬೇಕಾದ್ರೆ ಚಿಕನನ್ನು 1 ಅಥವಾ 2 ವಿಷಲ್ ಕೂಗಿಸಿ ಇಟ್ಕೊಂಡಿದ್ರೆ ಫ್ರೈಡ್ ರೈಸ್ ಚೆನ್ನಾಗಾಗುತ್ತೆ. ಎಸ್ ಮೇಡಮ್. ಏನದು? ಇವಾಗ ಚಕ್ಕೆ ಲವಂಗ ಪೌಡರ್ ಇದಾ? ಸ್ವಲ್ಪ. ಚಕ್ಕೆ ಲವಂಗ ಪೌಡರ್ ಅಷ್ಟೇನಾ? ಹಾ. ನೀವು ಫ್ರೈಡ್ ರೈಸ್ ಮಾಡ್ತಾ ಇದ್ರೋ ಮಸಾಲಾ ಬಾತ್ ಮಾಡ್ತಾ ಇದ್ರೋ ಗೊತ್ತಿಲ್ಲ ಬಿಡಿ ನಮ್ಗೆ. ತಿನ್ನಿ ಗೊತ್ತಾಗತ್ತೆ. ನಮ್ ದೇವರೇ ಗೊತ್ತಾಗ್ತಾರೆ ಬಿಡಿ. ಫ್ರೈಡ್ ರೈಸ್ ಮಾಡೋಕ್ಕೋಸ್ಕರ ಯಾರೋ ನಮ್ಮ ಚೆಫ್ ಬಂದಿದ್ದಾರೆ, ಭಯ ಬಿದ್ದೋಗ್ಬಿಡ್ತಾರೆ ಅವರು. ಇದೇನು ಸರ್ ಇದು ಫ್ರೈಡ್ ರೈಸ್ಗೆ ಚಕ್ಕೆ ಎಲ್ಲ ಹಂಗೆಲ್ಲ ಹಾಕ್ತಾ ಇದ್ದಾರೆ ಅಂತ. ಸರ್ ನೆಕ್ಸ್ಟು ಏನ್ ಬೇಕು ಹೇಳಿ? ಗರಂ ಮಸಾಲ ಸ್ವಲ್ಪ. ಸ್ವಲ್ಪ ಗರಂ ಮಸಾಲನ, ಹಾಂ. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಓಕೆ. ಚಿತ್ರದುರ್ಗದ ಭಾಗ್ಯ ಅವರ ಮಸಾಲಾ ಬಾತ್ ಇದು. ಸ್ವಲ್ಪ ಧನಿಯಾ ಪೌಡರ್. ಎಸ್ ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ಗೀ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ಮೇಡಮ್ ಭಾಗ್ಯ ಅವರೇ ನೀವು? ಏನು ಮಾಡೋ ಸರ್ ಮನೇಲಿ ಅದೇ ಅಡುಗೆ ಕೆಲಸ, ಮಕ್ಕಳು ಬಂದ ತಕ್ಷಣ ಊಟ. ಓಕೆ. ನೆಕ್ಸ್ಟ್ ರೈಸ್ ಹಾಕಿ. ಎಸ್. ಅನ್ನ ಬಿಡಿಬಿಡಿಯಾಗಿರ್ಬೇಕಾ? ಹಾಂ ಹೌದು ಸರ್. ಬಾಸ್ಮತಿ ಇದು ಮಾಡ್ಕೋಬೋದು. ಹ್ಞೂ. 2 ಮಿಕ್ಸ್ ಮಾಡಿ. ಕೆಲವರಿಗೆ ಬರೀ ಬಾಸ್ಮತಿ ರೈಸ್ ಅಂದರೆ ಇಷ್ಟ ಆಗೋದಿಲ್ಲ. ಯಾಕೋ ಒಳಗೋಗಲ್ವೇನೋ ಅವ್ರಿಗೆ? ಹೋಗಲ್ಲ ಸರ್, ಅದು ಉದ್ದುದ ಇರುತ್ತಲ್ಲ ಅಕ್ಕಿ ಒಳಗೋಗಲ್ಲ ಅವ್ರಿಗೆ. ಹಾಗಲ್ಲ. ಹಾ. ಬಟ್ ಅದು ಇದ್ರಷ್ಟು ಮಾಮೂಲು ರೈಸ್ ಟೇಸ್ಟ್ ಬರಲ್ಲ. ಏನ್ ಬಾಸ್ಮತಿ ರೈಸಾ? ಮಾಮೂಲಾಗಿ ತಿನ್ನೋರ್ಗೆ ಯಾರಿಗೂ ಅದು ಟೇಸ್ಟ್ ಬರಲ್ಲ ಸರ್. ಸ್ವಲ್ಪ ನಿಂಬೆಹಣ್ಣು ಇಷ್ಟು ಸಾಕು. ಓಕೆ. ಮಶ್ರೂಮ್ ಬರುತ್ತಲ್ಲ ಸರ್, ಅಯ್ಯೋ. ಅದರಲ್ಲೂ ಮಾಡ್ಕೋಬೋದು. ಚಿಕನ್ ಬದಲು ಮಶ್ರೂಮು ಯೂಸ್ ಮಾಡ್ಬೋದು. ವೆಜ್ ಅವರು ನೀವೇನೋ ಚಿಕನ್ ತಿನ್ನಕ್ಕಾಗಿಲ್ಲ ಅಂದ್ರೆ ಇದನ್ನ mushroom- ಮಶ್ರೂಮ್ ಹಾಕೊಂಡು ಮಾಡ್ಕೊಂಡ್ರೆ ಪ್ರತಿದಿನ ಮಾಡ್ಕೊತಾ ಇರ್ತಾರೆ. ಇದು ಯಾರು ಹೇಳ್ಕೊಟ್ಟಿದ್ದು ಭಾಗ್ಯ ಅವರೇ ನಿಮ್ಗೆ? ನಾನೇ ಮಾಡಿದ್ದು. ನಿಮ್ಮ ಸ್ವಯಂಕೃತ ಅಪರಾಧನ ಇದು? ಚಿಕನ್ ಮಿಂಟ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಚಿಕನ್ ಮಿಂಟ್ ಫ್ರೈಡ್ ರೈಸ್. ಹಾಂ. ಚಿಕನ್ನು ಮತ್ತು ಪುದೀನಾದ ಫ್ರೈಡ್ ರೈಸು ಅಂತ ಇದನ್ನ ಮಾಡಿದ್ದಾರೆ ಮಿಲ್ಟ್ರಿ ಹೋಟ್ಲಿಗೆ ಬಂದು. ಎಸ್ ಮೇಡಮ್, ಕೊಡಿ ನೋಡಿ, ತಿಂದು ನೋಡಿ, ಟೇಸ್ಟ್ ನೋಡಿ. ಓಕೆ. ತಿನ್ನೋಡಕ್ಕೋಸ್ಕರ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಫಸ್ಟು ತಿಂತೀವಿ, ರುಚಿ ಚೆನ್ನಾಗಿದೆ ನಿಮ್ಗೆ ಹೇಳ್ತೀವಿ, ನೀವು ಮಾಡ್ಕೋಬೋದು, ತಿನ್ಕೋಬೋದು. ಬನ್ನಿ ಮೇಡಮ್, ಕುಡಿ 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 ಕುಡಿ. ಮಸಾಲಾ, ಹಾಂ ಸಾರಿ ಏನು ಮೇಡಮ್ ನೀವು ಮಾಡಿದ್ದು? ಮಿಂಟ್ ಚಿಕನ್. ಓ, ಮಿಂಟ್ ಚಿಕನ್ ಫ್ರೈಡ್ ರೈಸ್ ಇದು. ನನಗೆ ಆ ಮಸಾಲಾ ಬಾತ್ ಅನ್ನೋದೇ ಬಾಯಿಗೆ ಬರ್ತಾ ಇದೆ. ಓಕೆ. ಇದನ್ನ ಯಾವ ರೀತಿ ಮಾಡಿದಾರೋ ಗೊತ್ತಿಲ್ಲ. ಇವಾಗ ಟೇಸ್ಟ್ ಮಾಡಬೇಕು. ನಾನು ಒಬ್ಬನೇ ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಅವ್ರ ಮನೆಯವ್ರು ಯಾರೊಬ್ರು ಕರ್ಕೊಂಡ್ಬಂದಿದ್ದಾರೆ. ಯಾರು ಕರ್ಕೊಂಡ್ಬಂದಿದ್ದೀರಾ? ಕೋ ಸಿಸ್ಟರ್. ಏನು ಅವ್ರ ಹೆಸರು? ಶಶಿಕಲಾ ಅಂತ. ಶಶಿಕಲಾ. ಬನ್ರಿ, ಅಡಿಗೆ ಮಾಡ್ತಾರೇನ್ರಿ ಇವರು? ಬನ್ನಿ. ಫಸ್ಟ್ ನೀವು ಅಡಿಗೆ ಮಾಡ್ತೀರಾ? ಕುತ್ಕೊಳ್ಳಿ. ಮಾಡ್ತೀವಿ ಸರ್. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಮಗಳು PUC ಓಕೆ. ಫಸ್ಟ್ ಇಯರ್. ಓಕೆ. ಮಗ 10th ಸರ್ ಈ ಸರಿ. ಮಗ 10th. ನೀವು ನಿಮ್ಮ ಮನೆ ಇರೋದಲ್ಲಿ ಅಲ್ಲೇ ಸರ್, ಒಟ್ಟಿಗೆ ಇದೀವಿ ನಾವು. ಒಟ್ಟಿಗೆ ಇರೋದಾ? ಅಡಿಗೆ ಚೆನ್ನಾಗಿ ಮಾಡ್ತಾರೆ ಇವರು? ತುಂಬಾ ಚೆನ್ನಾಗಿ ಈ ಮಾಡ್ತಾರೆ. ತರ ಫ್ರೈಡ್ ರೈಸ್ ಎಲ್ಲ ತಿಂತೀರಾ ನೀವು? ತುಂಬಾ ಚೆನ್ನಾಗಿರುತ್ತೆ ಸರ್. ತುಂಬಾ ಇಷ್ಟ ಮಕ್ಕಳಿಗೆಲ್ಲ. ಮಕ್ಕಳಿಗೆಲ್ಲ ಇಷ್ಟನಾ? ಇಲ್ಲಿರಿ, ತಿನ್ನೋರಿ. ಫಸ್ಟ್ ನೀವು ಮನೇಲಿ ಮಾಡ್ದಂಗೆ ಮಾಡಿದಾರ, ತಿನ್ನೋಗ್ಬಿಟ್ಟು ಹೇಳ್ರಿ. ನಾವು ಸ್ವಲ್ಪ ಟೇಸ್ಟ್ ಮಾಡ್ತೀವಿ. ಇದಕ್ಕೆ ಸೈಡ್ಸು ಗಿಡ್ಸು ಮಣ್ಣು ಮುಸಿ ಏನು ಬೇಡವಾ? ಏನು ಬೇಡ ಸರ್, ಹಂಗೆ ತಿಂತಾರದು. ನೀವು ಹೇಳಿದ್ರಲ್ಲ ಸರ್, ಇದು ಫ್ರೈಡ್ ರೈಸು ಅಥವಾ ಮಸಾಲಾ ರೈಸು ಅಂತ. ಮಸಾಲಾ ರೈಸ್ ತರ ಇದ್ಮೇಲೆ ಇನ್ನು ಸೈಡ್ಸ್ ಏನಕ್ಕೆ ಬೇಕು? ಅಲ್ಲ, ಏನೋ ಮಾಡಿದೀರಿ ಅಂತ ಕೇಳ್ತಾ ಇದೀವಿ. ಟೇಸ್ಟ್ ಮಾಡಿ. ಇದನ್ನ ನಿಮ್ಮಲ್ಲಿ ಫ್ರೈಡ್ ರೈಸ್ ಅಂತಾರೆ. ನಮ್ಮ ಮಿಲ್ಟ್ರಿ ಹೋಟೆಲ್ ಇದನ್ನ ಮಸಾಲಾ ಬಾತ್ ಅಂತಾರೆ. ನಮ್ಮ ಕಡೆ ಮಸಾಲಾ ರೈಸ್ ಅಂದ್ರೆ ಈ ತರ ಮಾಡೋದಿಲ್ಲ ಸರ್. ನಾವು ಬಿರಿಯಾನಿ ಎಲ್ಲ ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕ್ತೀವಿ ನಾವು. ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿದೆ ಸರ್. ನೀವು ಹೇಳಿ ಹೇಗಿದೆ ಅಂತ. ಇಷ್ಟಿದೆ ಓಕೆನಾ? ಒಳ್ಳೆ ಮಸಾಲಾ ಬಾತ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಯಾಕೋ ಚೆನ್ನಾಗಿಲ್ಲ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ. ಅದ್ಭುತವಾದ ಮಸಾಲಾ ಬಾತು. ಅರೆ ಫ್ರೈಡ್ ರೈಸ್ ಅಲ್ಲ. ಓ, ಮಸಾಲಾ ರೈಸ್. ಓಕೆ, ಇನ್ಮೇಲಿಂದ ಮಿಂಟ್ ಚಿಕನ್ ಮಸಾಲಾ ರೈಸ್.
100% ಸಕ್ಸಸ್ ಆಗ್ಬಿಡ್ತೀರಾ. ಕೆಲವೊಂದ್ಸರಿ ಹೆಸರು ಚೇಂಜ್ ಮಾಡ್ಬೇಕಾಗುತ್ತೆ. ಅದೇ ನೀವ್ ಹೇಳಿದಿರಲ್ಲ ನೀವ್ ಹೇಳಿದಿರಲ್ಲ ಇವಾಗ ನಿಮ್ ಮಿಲ್ಟ್ರಿ ಹೋಟೆಲ್ ಇಂದ ಒಂದು ಮಿಂಟ್ ಚಿಕನ್ ಮಸಾಲಾ ರೈಸ್. ಮಸಾಲಾ ರೈಸ್ ಹೊಸ ಇದೆ. ಚಿಕನ್ ತಿಂದಾಗಿರುತ್ತೆ, ಅಜಿನೋಮೋಟೊ ಎಲ್ಲ ಯೂಸ್ ಮಾಡೋಗಿರಲ್ಲ. ಏನು ಇಲ್ಲ. ಆ ಫ್ರೈಡ್ ರೈಸ್ ಅಂಗಡಿ ತಿನ್ನೋದಕ್ಕಿಂತ ಈ ಥರ ಮಸಾಲಾ ರೈಸ್ನ ತಿಂದರೆ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಭಾಗ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಖಾಲಿ ಮಾಡಿ ಮಸಾಲಾ ರೈಸ್ನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಸಿದ ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲಾದವರು ಅವರ ಎಲ್ಲ ಮಸಾಲಾ ಪುಡಿಗಳನ್ನ ಇದ್ರೊಳಗೆ ಹಾಕಿ ಒಂದು ಪ್ಯಾಕೇಜನ್ನು ಮಾಡಿಕೊಟ್ಟಿದ್ದಾರೆ. ತೊಗೊಂಡೋಗಿ ಮೇಡಮ್, ನಿಮಗೋಸ್ಕರ ಎಲ್ಲ ಮಸಾಲಾ ಪ್ಯಾಕೆಟ್ಗಳಿದೆ. ಮಸಾಲಾ ರೈಸ್ ಮಾಡಿ ನೀವು ಫ್ರೈಡ್ ರೈಸ್ ಮಾತ್ರ ಮಾಡಿಬಿಡಿ ಲೈಫಲ್ಲಿ. ಯಾಕೆ ಸರ್ ಫ್ರೈಡ್ ರೈಸ್ ಮಾಡ್ಕೊಡ್ತೀನಿ ಬಿಡಿ sir. ರಿಷಿಕೇಶ್ ಭೃಂಗ ಏರ್ ಆಯಿಲ್ ಅವರು ಒಂದು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಅದ್ಭುತವಾದಂಥ ಏರ್ ಆಯಿಲ್. ಕೂದಲು ಚೆನ್ನಾಗಿದೆ ಅಲ್ಲ, ಬೇಕಾ? ತುಂಬಾ ಸಖತ್ತಾಗಿದೆ. ಯಾಕಂದ್ರೆ ಇದು ಫಸ್ಟ್ ಟೈಮು ಕೆಮಿಕಲ್ ಫ್ರೀ ಆಯಿಲ್. ಇದು ಕೆಮಿಕಲ್ಲೇ ಇಲ್ದಿರುವಂಥದ್ದು, ಅದ್ಭುತವಾಗಿ ಮಾಡಿರುವಂಥ ಒಂದು ನೈಸರ್ಗಿಕವಾದಂತಹ ರಾಸಾಯನಿಕಗಳನ್ನು ಉಪಯೋಗಿಸದೆ ಮಾಡಿರ್ತಕ್ಕಂಥ ಒಂದು ಏರ್ ಆಯಿಲ್ ಇದು. ಇದನ್ನು ಬಳಸಿ ನೋಡಿ, ಸಿಕ್ಕಾಪಟ್ಟೆ ಬೆಳ್ಕೊಂಡೋಗುತ್ತೆ ನಿಮ್ಮ ಕೂದಲು. ಜೊತೆಗೆ ಒಂದು ಹರ್ಬಲ್ ಶಾಂಪೂ ಇದೆ, ಯೂಸ್ ಮಾಡಿ. ಅದು ಕೂಡ ಕೆಮಿಕಲ್ ಫ್ರೀ ಇದೆ. ಎರಡೂ ಒಂದು ಫಸ್ಟ್ ಟೈಮು ಇಂಡಿಯಾದಲ್ಲಿ ಕೆಮಿಕಲ್ ಫ್ರೀ ಮಾಡಿರುವಂಥ ಒಂದು ಆಯಿಲು, ಒಂದು ಶಾಂಪೂ ನಿಮಗೋಸ್ಕರ. ಥ್ಯಾಂಕ್ ಯು. ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು. 30 ಸೆಕೆಂಡಲ್ಲಿ ರಸಮ್ ತಯಾರಾಗುತ್ತೆ. ಇದು ನಿಮಗೋಸ್ಕರ. ಈ ಥರ ಮಸಾಲಾ ಬಾತ್ನ ಫ್ರೈಡ್ ರೈಸ್ ಅಂದ್ಕೊಂಡು ಫ್ರೈಡ್ ರೈಸ್ನ ಮಸಾಲಾ ಬಾತ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಒಗ್ಗಂಡಬ್ಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೆಲವು ಸರಿ ಏನಾಗುತ್ತೆ ಅಂದರೆ ಹೆಸರುಗಳು ಮಿಸ್ಟೇಕ್ ಆಗಿಬಿಡುತ್ತೆ. ಮಸಾಲಾ ರೈಸ್ ಆಗಿ ಚಿಕನ್ ಮಸಾಲಾ ರೈಸ್ ಆಗಿ ತುಂಬ ಅದ್ಭುತವಾಗಿದೆ. ಆದರೆ ಫ್ರೈಡ್ ರೈಸ್ ಅಲ್ಲ ಇದು. ನಮ್ಮ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಂಥ ಭಾಗ್ಯ ಅವರು ಒಳ್ಳೆ ಒಂದು ಚಿಕನ್ ಮಸಾಲಾ ರೈಸನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಪಾಪ ಇಷ್ಟು ದಿನ ಮಸಾಲಾ ರೈಸ್ನೇ ಫ್ರೈಡ್ ರೈಸ್ ಅನ್ಕೊಂಡು ತಿಂತಾಯಿದ್ರು, ನೋ ಪ್ರಾಬ್ಲಮ್. ಆದರೆ ಇದು ಅದ್ಭುತವಾಗಿರೋಂಥ ಮಸಾಲಾ ರೈಸು. ಇದನ್ನು ನೀವು ನೋಡ್ಕೋಬೋದು. ಇಮ್ಮಿಡಿಯೇಟಾಗಿ ನಿಮ್ಮ ಮನೇಲಿರೋಂಥ ಮಕ್ಕಳಿಗೆ ಮಾಡಿಕೊಡ್ಲೂಬೋದು. ಮಿಂಟ್ ಚಿಕನ್ ಫ್ರೈಡ್ ರೈಸ್ ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆ, ತುಪ್ಪ, ಈರುಳ್ಳಿ ಹಾಕಿ ಕೆಂಪಾಗಿ ಹುರಿದುಕೊಳ್ಳಿ. ಅದಕ್ಕೆ ಉಪ್ಪು, ಬೇಯಿಸಿಕೊಂಡ ಚಿಕನ್, ಟೊಮೊಟೊ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ತುಪ್ಪ, ಅನ್ನ, ನಿಂಬೆ ರಸ ಹಾಕಿ ಚೆನ್ನಾಗಿ ಬಾಡಿಸಿ ಮೇಲೆ ಹಸಿಮೆಣಸಿನಕಾಯಿ ಹಾಕಿದರೆ ಮಿಂಟ್ ಚಿಕನ್ ಫ್ರೈಡ್ ರೈಸ್ ನಿಮ್ಮನೆಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆನ ತೋರಿಸಿದೀವಿ. ನ್ಯೂ ಪ್ರಶಾಂತ್ ಹೋಟೆಲ್ನ ಅದ್ಭುತವಾಗಿರುವಂಥ ಮಟನ್ ಚಾಪ್ಸ್ನ ತೋರಿಸಿದ್ದೀವಿ. ಅದಾದ ನಂತರ ಮಸಾಲಾ ಚಿಕನ್ ಮಿಂಟ್ ಫ್ರೈಡ್ ರೈಸ್ನ ತೋರಿಸಿದ್ದೀವಿ. ಅದು ಫ್ರೈಡ್ ರೈಸ್ ಅಲ್ಲ, ಮಸಾಲಾ ಬಾತ್ ಅದು. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಖ್ಯಾತಿಯ ಮಂಜು ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಒಂದು ಒಳ್ಳೆ ಐಟಮ್ನ ಮಾಡಿ ತೋರಿಸ್ತಾ ಇದ್ದಾರೆ. GFC ಮಂಜು ಬನ್ರಿ. ಅಲ್ವಾ ಮಂಜು? ತುಂಬ ಚೆನ್ನಾಗಿದೆ ಬನ್ನಿ ಮಂಜು. ಹೆಂಗಿದೆ ಬಿಸ್ನೆಸ್ ಎಲ್ಲ? ತುಂಬ ಚೆನ್ನಾಗಿದೆ. ಗೋಯಿಂಗ್ ಆನ್? ಎವ್ರಿಥಿಂಗ್ ಇಸ್ ಫೈನ್? ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಹೋಟೆಲ್ನ ಕೇಳ್ತಾ ಇದ್ರಿ, ಕೃಷ್ಣಪ್ಪ ಅವ್ರನ್ನ ನೋಡ್ತಾ ಇದ್ರಿ. ಕೃಷ್ಣಪ್ಪ ಅವ್ರದ್ದು ಅದೇ ಕತೆಗಳನ್ನ, ನಾಟಿ ಮೆಣಸಿನ್ಕಾಯಿ ಹಾಕು, ನಾಟಿ ಈರುಳ್ಳಿ ಹಾಕು, ನಾಟಿ ಸೊಪ್ಪನ್ನು ಹಾಕು, 3 ಥರ ಸೊಪ್ಪನ್ನು ಹಾಕು ಅಂತ ಮಾಡಿ ಸಿಕ್ಕಾಪಟ್ಟೆ ನಮಗೆ ತಿನ್ನಿಸಿದ್ರು. ಸ್ವಲ್ಪ ಹೊಸ ಸ್ಟೈಲ್ ಇರಬೇಕು, ಹೊಸ ರುಚಿ ಇರಬೇಕು, ಹೊಸ ಕಳೆಯಾಗಿರಬೇಕು ಅಂತೇಳಿ ನಮ್ಮ GFCಯ ಮಂಜು ಅವ್ರನ್ನ ಕರೆಸಿದ್ವಿ. ಹೋಟ್ಲಲ್ಲಿ ಇವರೇ ಇರೋದು, ಕೆಲಸ ಮಾಡೋದು ಇವರಪ್ಪ ಅಷ್ಟೇ. ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದ್ಭುತವಾದಂಥ, ಯಾಕಂದರೆ ಸುಮಾರು ವರ್ಷಗಳಿಂದ ಅಂಗಡಿಲಿ ಇದ್ಬಿಟ್ಟಿದ್ದಾರೆ. ಅಡುಗೆ ಮಾಡಿ ನೋಡಿ 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 ಇವರು ಅಡುಗೆ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ. ಅದ್ಭುತವಾದಂಥ ಅಡುಗೆಯ ಒಂದು ಕಲೆನ ಕೈಗೂಡಿಸ್ಕೊಂಡಿದ್ದಾರೆ. ಓಕೆ ಮಂಜು, ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ. ಏನು ಮಾಡ್ತಾ ಇದ್ದೀರಾ ಮಂಜು? ಇವತ್ತು GFC ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡ್ತೀವಿ. ಫಸ್ಟ್ ಹೇಳಿ ಮಂಜು, ಅಡುಗೆ ಯಾವಾಗ ಕಲ್ತ್ರಿ ನೀವು? ನೋಡ್ತಾ ನೋಡ್ತಾ ಹಾಗೆ ಕಲ್ತ್ಕೊಂಡ್ವಿ. ಓಕೆ, ನಿಮ್ಮ ಅಪ್ಪ ಏನೋ ಹೇಳ್ಕೊಡ್ತಿದ್ರಾ? ಇಲ್ಲ, ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಸ್ಟಾರ್ಟಿಂಗಿಂದ. ಮೋಸ್ಟ್ಲಿ ನಿಮ್ಮ ಅಪ್ಪ ನೀವು ಬೈದೇ ಇಲ್ಲ ಅನ್ಸುತ್ತಲ್ಲ? ಬೈದೇನೆ, ಅದು ಕಲಿಯೋಕ್ಕಾಗಲ್ಲ. ಬೈತಿದ್ರಾ? ರೋಪ್ಗೆ ಪಾಕವ್ರಾ? ನನ್ಗೆ ಹೇಳ್ರಿ ಇನ್ನೊಂದ್ಸರಿ. ನನ್ಗೆ ಹೇಳ್ರಿ ಒಂದ್ಸರಿ. ಅವರು ಬೈದಿರೋದು ಕಲ್ತ್ಕೊಳ್ಳಿ ಅಂತ ಹೊರತು ಬೇರೆ ಉದ್ದೇಶ. ಬಟ್ ಆದ್ರೂ ಬೇಜಾನ್ ಕೆಲಸ ಮಾಡ್ತಾರಪ್ಪ ನಿಮ್ಮಪ್ಪ. ಮಾಡಲಿ, ಅವ್ರೇನೋ ಒಂದು ಆಟ ಇದೆ, ಛಲ ಇದೆ. ಏನು ಆಟ ಛಲ ಇದೆ ಅಂತ? ಏನು ಬೆಳಗ್ಗೆ 5 ಗಂಟೆಯಿಂದ ಒರಿ ರಾತ್ರಿ 11 ಗಂಟೆವರೆಗೂ ಒತ್ತು ಎಲ್ಲಿಂದ ಹೋಗ್ತಿರ್ತಾರೆ ಸ್ವಾಮಿ ಅವರು? ಇನ್ನು ಮುಂದೆ ನಾವು ಬಂದಿದ್ದೀವಿ, ಸ್ವಲ್ಪ ರೆಸ್ಟ್ ಗಿಸ್ಟ್ ಕೊಟ್ಟು ಎಲ್ಲಾರ ಕಳಿಸಿ, ಹನಿಮೂನ್ ಕಳಿಸಿ ಇವ್ರಿಗೆ ಒಂದ್ಸರಿ. ಓಕೆ, ಅದಕ್ಕೋಸ್ಕರ ಮಿಲಿಟರಿ ಹೋಟೆಲ್ ನಾವು ಬಂದಿದ್ದೀವಿ. ನೀವು ಹನಿಮೂನ್ಗೆ ಹೋಗ್ಲಿಲ್ಲ, ನಿಮ್ಮ ಅಪ್ಪನಾರ ಕಳಿಸಿ ಹೋಗಿ ಬರ್ಲಿ ಅವರು. ಖಂಡಿತ. ಓಕೆ, ಏನು ಮಾಡ್ತೀರಾ ನೀವು? ಇವತ್ತು GFC ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. GFC ಮಟನ್ ಬಿರಿಯಾನಿ ಅದ್ಭುತವಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಅಕ್ಕಿ ಒಂದೊಂದು ಇಷ್ಟು ಉದ್ದ ಇರುತ್ತೆ, ಅದೇ ಸ್ಪೆಷಲ್ ಅವ್ರದ್ದು. ಇವ್ರ ಕತೆ ಏನು ಗೊತ್ತಾ ಸರ್? ಈ ಅಕ್ಕಿ ಎಲ್ಲಿ ಸಿಗುತ್ತೆ ಅಂದರೆ, ಬನ್ನಿ ಸಾರ್ ಅಕ್ಕಿನೂ ನಾನೇ ಕೊಡ್ತೀನಿ ಅಂತಾರೆ. ಇದೇನು ಸರ್ ಗರಂ ಮಸಾಲೆ ಸರ್, ಅದು ನಾನೇ ಕೊಡ್ತೀನಿ ಬನ್ನಿ ಅಂತಾರೆ. ಓಕೆ, ನೋ ಪ್ರಾಬ್ಲಮ್. ಮಾಡೋಕ್ಕೇನೆ ತಂದಿದ್ದೀರಾ ಮಂಜು? GFC ಮಟನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಅಕ್ಕಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು,
ಕಾಂಡದ ನೀರು, ಹಸಿ ಮೆಣಸಿನಕಾಯಿ ಪೇಸ್ಟ್, ಟೊಮೊಟೊ ಪೇಸ್ಟ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಕಲ್ಲುಹು, ಮೊಗ್ಗು, ಜಾಪತ್ರೆ, ಏಲಕ್ಕಿ, ಅರಿಶಿನ, ಗರಂ ಮಸಾಲ, ಉಪ್ಪು, ಎಣ್ಣೆ. ನೀವು ಮಾಡೋ ಬಿರಿಯಾನಿಗೂ ನಿಮ್ಮ ಅಪ್ಪ ಮಾಡೋ ಬಿರಿಯಾನಿಗೂ ಏನೋ ವ್ಯತ್ಯಾಸ ಬರುತ್ತಾ? ಏನು ತೊಂದರೆ ಹಂಗೆ ಬರುತ್ತಾ? ಯಾವುದೇ ರೀತಿಯ ವ್ಯತ್ಯಾಸನೂ ಇಲ್ಲ, ಹಂಗೆ ಇರುತ್ತೆ. ಒಂದು ಕ್ರಮ ಇದು. ಆ ಸ್ಟೈಲಲ್ಲಿ ಮಾಡ್ಕೊಂಡು ಹೋಯ್ತು ಅಂದ್ರೆ ಯಾರು ಮಾಡಿದ್ರು ಹಂಗೆ ಬರಬೇಕು ಅಂತ. ಇದು ನಾವು ಒಬ್ಬರೇ ಕಲ್ತಿಲ್ಲ, ಓಕೆ, ಅಲ್ಲೇ ಸುಮಾರು ಜನ ಕಲಿಸಿ ಬ್ರಾಂಚಸ್ಗಳು ಆಗಿದೆ, ಜನಗಳಿಗೂ ಕಲಿಸ್ಬಿಟ್ಟಿದ್ದೀವಿ ಸುಮಾರು ಜನ. ತುಂಬಾ ಜನ ಮಾಡ್ಕೊಂಡಿದ್ದಾರೆ ಬಿಡಿ, ಖಂಡಿತವಾಗ್ಲೂ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ ಒಬ್ಬರಿಂದ ಒಬ್ರು ಮಾಡ್ಬೇಕಂದ್ರೆ ಅಡುಗೆ ಅವರವರ ಕೈ ರುಚಿಗೆ ಚೇಂಜ್ ಆಗ್ತಾ ಇರುತ್ತೆ. ಹೌದು. ಆ ಥರ ಉಂಟಾ ಅಂತ ಕೇಳಿದೆ. ಇಲ್ಲ ಇಲ್ಲ ಇಲ್ಲ, ಇದು ಕ್ರಮ ತುಂಬಾ ಸಿಂಪಲ್ ಆಗಿರೋದ್ರಿಂದ Okay. ಯಾರು ಬೇಕಾದ್ರೂ ಮಾಡ್ಬೋದು. ಡನ್ ಸರ್. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಫಸ್ಟ್ ಅಕ್ಕಿನ ಉನಿ ಹಾಕ್ಬಿಡೋಣ. ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವತ್ತು ಬಿರಿಯಾನಿ ಅಕ್ಕಿನ ಉನಿ ಹಾಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಬಿರಿಯಾನಿ ಮಾಡಬೇಕು ಅಂದಾಗ ಅಕ್ಕಿನ ಒಂದು ಅರ್ಧ ಗಂಟೆ ಮೊದಲೇ ನೆನೆಸ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಅದನ್ನ ನೆನೆಸಿ ಇಟ್ಕೊಂಡಿತ್ತು ಅಂದ್ರೆ ಅಡುಗೆ ಮಾಡ್ಬೇಕಾದ್ರೆ ಚೆನ್ನಾಗಾಗುತ್ತೆ ಅಲ್ವಾ? ಖಂಡಿತ ಖಂಡಿತ. ಕಲ್ಲುವ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ಕಸ್ತೂರಿ ಮೇಥಿ. ಯೂಶಲಿ ಇದನ್ನ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ತೀವಿ, ನೀವು ಹಂಗೆ ಹಾಕ್ತೀರಾ? ಇಲ್ಲ, ಇದು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇದು ಡ್ರೈ ಆಗಿದೆ. ತುಂಬ ಫ್ರೈ ಮಾಡಿದ್ರೆ ಬರ್ನ್ ಆಗಿ ಸ್ಮೆಲ್ ಬರುತ್ತೆ ಅಷ್ಟೇ. ಓಕೆ, ಈಗ ಚಕ್ಕೆ ಹಾಕ್ತಾ ಇದ್ದೀನಿ. ಒಂದು ಚಕ್ಕೆ, ಒಂದು ಜಾಪತ್ರೆ, ಒಂದು ಮರಾಠಿ ಮೊಗ್ಗು, ಅನಾನಸ್ ಹೂವು, ಓಕೆ, ಒಂದೆರಡು ಲವಂಗ, ಓಕೆ, ಸ್ವಲ್ಪ ಸೋಂಪು, ಓಕೆ, ಒಂದೆರಡು ಏಲಕ್ಕಿ ಕಾಯಿ. ಇಷ್ಟಿರ ಸಾಕಾ? ಸಾಕು. ಕಲ್ಲುವನು ಹಾಕಿದ್ರ ಸ್ಪೆಷಲ್ ಅದೇ ತಾನೇ ಇದ್ರೊಳಗಡೆ? ಹೌದು ಹೌದು. ಆ ಕಲ್ಲುವ ಯೂಶಲಿ ಯಾರು ಹಾಕಲ್ಲ. ಈ ಕಲ್ಲುವನ ಹಾಕಿ ಒಂದು ಅದ್ಭುತವಾಗಿರುವಂತ GFCಯ ಒಂದು ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. GFC ಮಂಜು ಅವರು ಬಂದಿದ್ದಾರೆ. ಮಂಜು, ಆಯ್ತು, ಫ್ರೈ ಆಯ್ತು, ನೆಕ್ಸ್ಟ್ ಸರ್ ಈಗ ಚಿಲ್ಲಿ ಪೇಸ್ಟ್ ಹಾಕೊಳ್ಳೋಣ. ಹಾಕಿ ಸರ್. ಮೆಣಸಿನ್ಕಾಯಿನ ರುಬ್ಬಿರೋ. ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹೋಟೆಲ್ನಲ್ಲಿ. ಪಟ್ ಅಂತ ಹಾಕ್ತಾ ಇರ್ತಾರೆ, ಬಿರಿಯಾನಿ ರೆಡಿ ಆಗುತ್ತೆ. ನಾವು ಮನೇಲಿ ಮಾಡ್ಕೋಬೇಕಾದ್ರೆ ರುಬ್ಕೋಬೇಕು, ರುಬ್ಬಿ ರೆಡಿ ಮಾಡಿ ಇಟ್ಕೊಂಡು ಬಿರಿಯಾನಿ ಮಾಡಕ್ ಹೋಗ್ಬೇಕು. ಈಗ ಸ್ವಲ್ಪ ಫ್ರೈ ಆಗಿದೆ. ಓಕೆ, ಆಗ ಹಸಿ ಅಂಶ ಹೋಗಿರುತ್ತೆ. ಏನದು? ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ 50% ಅಲ್ಲ, 70% ಬೆಳ್ಳುಳ್ಳಿ, 30% ಶುಂಠಿಯನ್ನು ಹಾಕಿ ಮಾಡಿರ್ತಕ್ಕಂಥ ಪೇಸ್ಟು. 3 ಥರ ಸೊಪ್ಪು ಹಚ್ಕೊಂಡಿದ್ದೀವಿ. ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ನಾಟಿನೇ. ಕಾಂಡ ಹೇಳಿದ್ದೀನಿ ಅಲ್ಲೇ. ಕಾಂಡದ ರಸ ಹಾಕೊಳ್ಳಿ ಸರ್. GFC ಅವ್ರು ಬಂದರು ಅಂದರೆ ಕಾಂಡದ ರಸ ಶುರು ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಓಕೆ ಓಕೆ. ನಮ್ಮ ಬಿರಿಯಾನಿನ ಎಷ್ಟೋ ಜನ ಹೇಳ್ತಾರೆ 24 ಗಂಟೆ ಇರುತ್ತೆ ಹೇಗೆ ಅಂತ. ಫ್ರೈ ಮಾಡೋದ್ರ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ನಿಧಾನವಾಗಿ ಬಿರಿಯಾನಿನ ಮಾಡ್ಕೊಂಡೋಗಿ 24 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡದೇ ಇದ್ರೂ ಸಹ ನಮ್ಮ ಬಿರಿಯಾನಿ ಕೆಡಲ್ಲ ಅಂತ ಹೇಳ್ತಾ ಇರೋಂಥವ್ರು ನಮ್ಮ GFC ಅವರು. ಹಾಕಿ ಸರ್. ಈಗ ಸ್ವಲ್ಪ ಟೊಮೊಟೊ ಸೇರಿಸ್ಕೊಳ್ಳೋಣ. ಹಾಕಿ ಸರ್. ಟೊಮೊಟೊ ಪೇಸ್ಟು, ಕಾಂಡದ ರಸ, ಮೆಣಸಿನಕಾಯಿಯ ಪೇಸ್ಟು ಎಲ್ಲ ಪೇಸ್ಟನ್ನು ಮಾಡಿ ಬಿರಿಯಾನಿನ ಮಾಡ್ತಾ ಇದ್ದಾರೆ ನಮ್ಮ GFC ಅವರು. ಈಗ ಸ್ವಲ್ಪ ಅರ್ಶಿನ ಹಾಕೊಳ್ಳೋಣ. ಹಾಕಿ ಹಾಕಿ. ಪ್ರತಿಯೊಂದು ಕೂಡ ಚೆನ್ನಾಗಿ ಫ್ರೈ ಆದರೆ ಎಷ್ಟು ಮಟನ್ ಹಾಕ್ತಾ ಇದ್ದೀರಾ ನೀವು? ಇದಕ್ಕೆ 600 ಗ್ರಾಮ್ ಮಟನ್ ಹಾಕ್ತಾ ಇದ್ದೀನಿ. 600 ಗ್ರಾಮ್ ಮಟನ್ಗೆ ಅಕ್ಕಿ ಎಷ್ಟು ಹಾಕ್ತಾ ಇದ್ದೀರಾ? 3/4 kg. 3/4 kg ಅಂದರೆ ಸಮ ಪ್ರಮಾಣದಲ್ಲಿ ನೀವು ಹಾಕದ? ಸಮ ಪ್ರಮಾಣ. ಅರ್ಧ kg ಅಕ್ಕಿಗೆ ಅರ್ಧ kg ಮಟನ್ನು, 1 kg ಅಕ್ಕಿಗೆ 1 kg ಮಟನ್ನು. ಆಗಿದೆ ಹಾಕಿ. ಈಗ ನೋಡಿ, ಇದು ನಾವೇ ತಯಾರು ಮಾಡ್ಕೊಂಡಿರುವಂಥ ಗರಂ ಅವರೇ ಮಸಾಲ. ತಯಾರು ಮಾಡಿದಂಥ ಸದ್ಯದಲ್ಲೇ ಮಾರ್ಕೆಟಲ್ಲಿ ಎಲ್ಲರಿಗೂ ಸಿಗೋವಂತಹ GFCಯ ಅದ್ಭುತವಾಗಿರುವಂಥ 13ಕ್ಕಿಂತ ಹೆಚ್ಚು ಮಸಾಲ ಪದಾರ್ಥಗಳನ್ನು ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ 1 kgಗೆ 1 ಸ್ಪೂನು ಸಾಕು. ತುಂಬ ಅಡುಗೆ ಮಾಡ್ಬೋದು ಇದರಲ್ಲೇ. ಓಕೆ, ಬೇರೆ ಬೇರೆ ಪಡಿಸೋಂಥ ಅವಶ್ಯಕತೆ ಇಲ್ಲ. ಓಕೆ. ಈಗ ನೀರು ಹಾಕೊಳ್ಳೋಣ. ಹಾಕಿ. ಕುದಿ ಬಂದಿದೆ. ಎಸ್ ಸರ್. ಇದಕ್ಕೆ ಮಟನ್ ಸೇರಿಸ್ಕೊಳ್ಳೋಣ. ಈಗ ಮಟನ್ನು ಚೆನ್ನಾಗಿರಬೇಕು. ಬಿರಿಯಾನಿ ಮಾಡಬೇಕಂದ್ರೆ ಮಟನ್ ಚೆನ್ನಾಗಿಲ್ಲ ಅಂದರೆ ಕೆಲವು ಸರಿ ಬಿರಿಯಾನಿ ಚೆನ್ನಾಗಿ ಬರಲ್ಲ. ಅದು ಇರೋಂಥ ಸ್ವಾದ ಚೆನ್ನಾಗಿ ಬಿಡಬೇಕು, ಅವಾಗಲೇ ಅದ್ರ ಮಜಾ. ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಹಾಕಿ ಸರ್. ಎಸ್ ಸರ್. ಈಗ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅರ್ಧ kg ಮಟನ್ಗೆ ಅರ್ಧ kg ಅಕ್ಕಿ. 600 ಗ್ರಾಮ್ ಮಟನ್ ಇತ್ತು ಅಂದರೆ 600 ಗ್ರಾಮ್ ಅಕ್ಕಿ. 1 kg ಮಟನ್ ಇತ್ತು ಅಂದರೆ 1 kg ಅಕ್ಕಿ. ಎಸ್ ಸರ್. ಓಕೆ, ಹೇಳಿ ಸರ್, ಹೇಳಕ್ಕೆ ಬಂದ್ರಿ. ಅಕ್ಕಿ ಯಾವ್ದು ಬಳಸಬೇಕು, ಅಕ್ಕಿಗೆ ಎಷ್ಟು ನೀರು ಹಾಕಬೇಕು ಅನ್ನೋದೇ ಕನ್ಫ್ಯೂಷನ್ ಇರ್ತಾರೆ ಜನ. ನೀರು ಎಷ್ಟು ಹಾಕ್ತಾ ಇದೀವಿ ಇದಕ್ಕೆ? ಇದಕ್ಕೆ 1.5 ಪಟ್ಟು ಹಾಕ್ತಾ ಇದ್ದೀನಿ. ಅಂದರೆ 1 kg ಅಷ್ಟು ಅಕ್ಕಿನ ತೊಗೊಂಡಿದ್ರೆ 1.5 ಲೀಟರ್ ಅಷ್ಟು ನೀರನ್ನು ಹಾಕ್ತಾ ಇದೀವಿ. ಇದು ಅಲ್ವಾ? ನಮ್ಮಲ್ಲಿ ಸಿಗುವಂಥ ನಾವು ತಯಾರು ಮಾಡುವಂಥದ್ದು. ಪರಿಶೀಲನೆ ಮಾಡಿರುವಂಥ ಅಕ್ಕಿ. ಓಕೆ ಓಕೆ. ಯಾಕಂದರೆ ನಾವು ತರಿಸೋ ಅಕ್ಕಿ ಸುಮಾರು 2 ವರ್ಷ ಆದರೂ ಹಳೇದಾಗಿರ್ತದೆ. ಹೌದೇನು? ಓಕೆ ಓಕೆ ಓಕೆ. ರೆಡಿ ಆಗಿದೆ. ಸರಿ ಆಯಿತು. ಹಾಂ. ಎಷ್ಟು ವಿಷಲ್ ಕೂಗಿಸ್ಬೇಕು? ಇದೊಂದು 3 ವಿಷಲ್. 3 ವಿಷಲ್ಗೆ ಅದ್ಭುತವಾಗಿರುವಂಥ GFC ಖ್ಯಾತಿಯ ಮಟನ್ ಬಿರಿಯಾನಿ ರೆಡಿ ಮಾಡೋಕ್ಕೋಸ್ಕರ ಮಂಜು ಅವರು ಬಂದಿದ್ದಾರೆ. ಮುರಳಿ ಅವರೇ, 3 ವಿಷಲ್ ತನಕ ಖಂಡಿತವಾಗಲೂ ಕಾಯಲೇಬೇಕು ಅಂತ ಹೇಳಿದ್ದಾರೆ. ನಾವು ಕಾಯ್ತೀವಿ, ನೀವು ಕಾಯಿರಿ. 1 ನಿಮಿಷ ತಾಳಿ. ಈಗ ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಯಾಕಂದರೆ ಮೊದಲೇ ಹಾಕೋದ್ರಿಂದ ಉಪ್ಪಿನ ಅಳತೆ ಸಿಗಲ್ಲ. ಓಕೆ, ನೀರು ಹಾಕಿದ ಮೇಲೆ ಉಪ್ಪು ಹಾಕಿದ್ರೆ ಕರೆಕ್ಟಾಗಿ ಎಷ್ಟು ಬೇಕು ಮೆಜರ್ಮೆಂಟ್ಗಿಂತ ಗೊತ್ತಾಗುತ್ತೆ. ಹಾಂ.
ಬಿಡಿ ಸರ್ ಮುಚ್ಕೊಡ್ಲಾ ಇದನ್ನ ಖಂಡಿತ. 3 ವಿಷಲ್ ಕೂಗಬೇಕು. ನಮ್ಮ JFC ಅವರ ಅದ್ಭುತವಾಗಿರುವಂಥ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಖ್ಯಾತಿಯ ಮಂಜು ಅವ್ರು ಬಂದಿದ್ದಾರೆ. ಮಟನ್ ಬಿರಿಯಾನಿ ಮಾಡಿದ್ದಾರೆ, 4 ವಿಷಲ್ನ ಕೂಗಿಸಿದ್ದಾರೆ. ಬಿರಿಯಾನಿ ರೆಡಿ ಆಗಿರ್ಬೋದು. ಮಂಜು ಓಪನ್ ಮಾಡೋಣ. ಖಂಡಿತ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಬರ್ತಾ ಇದೆ ಓಪನ್ ಮಾಡಿ ಸರ್. ಆಹಾ ಹಾ ಹಾ 1.5 ಇಂಚು ಒಂದೊಂದು ಅನ್ನ ನೋಡಿ, ಎಲ್ಲ ಒಂದೊಂದು ಇಂಚಿದೆ. ಆಹಾ ಅದ್ಭುತ. ಅಕ್ಕಿನೂ ದೊರೆಯುತ್ತೆ. ಎಸ್ ಸರ್, ಅಂಗಡಿಗೆ ಬನ್ನಿ. ಎಸ್. 3 ಪ್ಲೇಟ್ ಇದೆಯಾ ಬಿರಿಯಾನಿ ಇದ್ರೊಳಗಡೆ? ಜಾಸ್ತಿ ಇದೆಯಾ? ಇಲ್ಲ, 4 ಪ್ಲೇಟ್ ಇದೆ. ಅರ್ಧ ಕೆಜಿ 4 ಜನ ತಿನ್ಬೋದು. ಬರಬೇಕು. 4 ಜನ ತಿನ್ಬೋದು. JFC ಅವರ ಸ್ಪೆಷಲ್ ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ 1.5 ಇಂಚಿದೆ, ಒಂದೊಂದು ಇದು ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ JFCಯ ಅದ್ಭುತವಾಗಿರುವಂಥ ಒಂದು ಮಟನ್ ಬಿರಿಯಾನಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಟೇಸ್ಟ್ ನಾವು ಮಾಡ್ತಾ ಇದ್ದೀವಿ. ಟೇಸ್ಟ್ ಆದಮೇಲೆ ನಿಮ್ಮ ಹತ್ರಕ್ಕೆ ಬರ್ತೀವಿ. ಬನ್ನಿ ಮಂಜು, ಕೂತ್ಕೊಳ್ಳಿ ಮಂಜು. ಒಳ್ಳೆ ಬಿರಿಯಾನಿ, ಗಟ್ಟಿ ಮೊಸರು, ಅದಕ್ಕೆ ಸ್ವಲ್ಪ ಈರುಳ್ಳಿ, 1-2 ಸೌತೆಕಾಯಿ ಪಕ್ಕದಲ್ಲಿ ಇಟ್ಕೊಂಡು ತಿಂತಾ ಇರೋರು ಮಜಾನೇ ಬೇರೆ. ಮಂಜು ಹೇಳಿ, ಟೇಸ್ಟ್ ಮಾಡೋದಾ? ಖಂಡಿತ. ಚರ್ಬಿ ಇರೋದು ಹಾಕೊಳ್ಳಿ. ಎಲ್ಲಿ ಚರ್ಬಿನೇ ಕಾಣ್ತಲ್ಲಪ್ಪ ನನಗೆ. ಇದೆ ನೋಡಿ. ಅದ್ಭುತವಾದಂಥ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಬಿರಿಯಾನಿ ವಿಶೇಷ ಏನಂದ್ರೆ ಈ ಮೊಸರು ಬಜ್ಜಿ ಸೇರುವಾಗಲಿ ಹೇಳಿ ಸರ್. ಬೇರೆಸ್ತೆ ಹಾಗೆ ತಿನ್ಕೊಂಡ್ಬಿಡ್ಬೋದು. ಏನು ಬೇಕಾಗಿಲ್ಲ ಅಂತೀರಾ? ಸೂಪರ್ ಆಗಿರುತ್ತೆ. ಓಕೆ, ನನಗೆ ಮಟನ್ ಬೇಯಿತೋ ಇಲ್ವೋ ಅಂತ ಒಂದು ಭಯ ಆಯಿತು. ಬೆಂದೋಗಿದೆ ಮಟನು. ಇದ್ರ ಜೊತೆಗೆ ಕಾಂಬಿನೇಷನ್ ನಿಮ್ಮ ಹೋಟೆಲ್ನಲ್ಲಿ ಕಬಾಬ್ ಸಿಗುತ್ತೆ. ಹ್ಞೂ, ಅದು ಸ್ವತಃ ನಾವೇ ಸ್ವಂತವಾಗಿ ತಯಾರು ಮಾಡ್ಕೊಂಡಿರೋ ಪೌಡ್ರು. ಓಕೆ, ಅದನ್ನು ಸ್ವತಃ ಒಂದ್ಸಲಿ ಮಾಡಿ ತೋರಿಸೋಣ. ತೋರಿಸೋಣ ಸರ್. ತುಂಬ ಸಿಂಪಲ್ಲು. ಬೇರೆ ಥರ ಈ ಮೊಟ್ಟೆಗೆ ಸೇರಿಸೋದು, ಬೇರೆ ಏನೇನೋ ಸೇರಿಸೋದಿಲ್ಲ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ರೆಡಿ. ಕಬಾಬ್ ಏನಂದ್ರು ಎಲೆ ಮೇಲೆ ಹಾಕೊಂಡು ಬಾರಿಸ್ತಾ ಇರೋದ್ರ ಮಜಾನೇ ಬೇರೆ. ಬಿರಿಯಾನಿ ಬಿಸಿಯಾಗಿರಬೇಕು, ಬಿಸಿಯಾಗಿರ್ಬೇಕಾದ್ರೆ ಬಿರಿಯಾನಿ ತಿನ್ನಬೇಕು, ಅದ್ರ ಮಜಾನೇ ಬೇರೆ. ತುಂಬ ಅದ್ಭುತ ಮಾಡಿದ್ದೀರಾ ಮಂಜು ಸರ್. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಅದ್ಭುತವಾಗಿ ಮಾಡಿದ್ದಾರೆ. ಅಕ್ಕಿ ಚೆನ್ನಾಗಿದೆ, ಆ ಖಾರ ಇದೆ, ಅದರೊಳಗೆ ದಮ್ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮಟನ್ ಸಿಕ್ಕಾಪಟ್ಟೆ ಬೆಂದಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಬನ್ನಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಖ್ಯಾತಿಯ ಮಂಜು ಅವರು ಅದ್ಭುತವಾಗಿರುವಂಥ ಅಡುಗೆನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಷ್ಟೊಂದು ಚೆನ್ನಾಗಿರುವಂಥ ಅಡುಗೆ ಮಾಡಿದಾಗ ನೀವು ಆ ಹೋಟ್ಲಿಗೆ ಹೋಗಬೇಕು ಅಂದಾಗ ಮಂಜುನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಂಜು ಅವರೇ ನಂಬರ್ ಹೇಳಿ. 94810 ಏಯ್ ಬರ್ಕೋಬೇಕು ಆಲ್ರೆಡಿ. 94810 36 202 ಫೋನ್ ಮಾಡಿದ್ರೆ ಫೋನ್ ತೆಗಿತಾರೆ. 20 ಜನಕ್ಕಿಂತ ಜಾಸ್ತಿ ಯಾವುದೇ ರೀತಿಯ ಆರ್ಡರ್ನು ಕೊಟ್ಟರು ಕೂಡ ಬೋಟಿ ಆಗ್ಬೋದು, ತಲೆ ಮಾಂಸ ಆಗ್ಬೋದು, ಕಾಲು ಸೂಪ್ ಆಗ್ಬೋದು, ಏನ್ ಬೇಕೋ ಮಾಡ್ಕೊಡ್ತಾರೆ. ಯಾವ ಫಂಕ್ಷನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಯಾವ ಫಂಕ್ಷನ್ ಬೇಕಾದ್ರೆ ಬರೀ ಮಾಡ್ಕೊಡ್ತಾರೆ. ಅಡ್ರೆಸ್ಗೆ ಅಂತಲ್ಲ, ಏನ್ ಬೇಕಾದ್ರೂ ಮಾಹಿತಿ ನಮ್ಮಿಂದ ಬೇಕಾಗಿದ್ರೆ ಇವ್ರು ಫೋನ್ ಎತ್ತಿನ ಅಂದ್ರೆ ನಮ್ಮ ಮಿಲಿಟರಿ ಹೋಟ್ಲಿಗೆ ಬನ್ನಿ, ನಾವು ಮಾಡ್ಕೊಡ್ತೀವಿ ಏನ್ ಬೇಕೋ ಅದನ್ನ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರೋ ಅಡುಗೆನ ಮಾಡಿದ್ದಾರೆ. ಇಟ್ಕೊಳ್ಳಿ ಮಾಡಿ. ಯಾಕಂದ್ರೆ ರುಚಿ, ಪ್ರೆಸೆಂಟೇಷನ್ನು ಅದ್ಭುತವಾಗಿತ್ತು. ಅದ್ಭುತವಾದ ಅಡುಗೆ ಸಿಗ್ತಾ ಇರುವಂಥ ನಮ್ಮ ಹೋಟ್ಲಿಗೆ ನಮ್ಮ ಸರ್ಟಿಫಿಕೇಟು. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ ಯು ಸರ್. ಬನ್ನಿ. ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ. ತುಂಬ ಸಖತ್ತಾಗಿರುವಂಥ ಬಿರಿಯಾನಿ. ಒಂದ್ಸರಿ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಬಿರಿಯಾನಿ ಮಾಡಿದ್ದಾರೆ ಅಂತ. ಬಾಸುಮತಿ ಹಾಕಿ ಬಿರಿಯಾನಿ ಮಾಡ್ತಾರೆ, ಸಣ್ಣ ನಮ್ಮ ಜೀರಿಗೆ ಸಾಂಬ ಹಾಕಿ ಬಿರಿಯಾನಿ ಮಾಡ್ತಾರೆ, ಮಾಮೂಲಿ ಅಕ್ಕಿ ಹಾಕ್ಕೊಂಡು ಸಹ ಬಿರಿಯಾನಿ ಮಾಡ್ತಾರೆ. ಆದರೆ ನಮ್ಮ JFC ಅವ್ರು ಮಾಡಿರುವಂಥ ಈ ಬಾಸುಮತಿ ಹಾಕಿರುವಂಥ ಬಿರಿಯಾನಿ ಅದ್ಭುತವಾಗಿದೆ. ನೀವು ನೋಡ್ಕೋಬೋದು, ಇವತ್ತೇ ಮಾಡ್ಕೊಳ್ಳಬಹುದು. JFC ಮಟನ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ, ಅದಕ್ಕಾದ್ಮೇಲೆ ಈರುಳ್ಳಿ ಹಾಕಿ ಕೆಂಪಾಗಿ ಹುರಿದು ಚಕ್ಕೆ, ಲವಂಗ, ಕಲ್ಲುವು, ಮೊಗ್ಗು, ಜಾಪತ್ರೆ, ಏಲಕ್ಕಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಂತ್ಯ, ಪುದೀನ, ಕೊತ್ತಂಬರಿ ಸೊಪ್ಪು, ಕಾಂಡದ ನೀರು, ಟೊಮೊಟೊ ಪೇಸ್ಟ್, ಅರಿಶಿನ,
ಗರಂ ಮಸಾಲ, ನೀರು, ಮಟನ್, ಅಕ್ಕಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ಈಗ GFC ಸ್ಪೆಷಲ್ ಮಟನ್ ಬಿರಿಯಾನಿ ನಿಮ್ಮನೆಲ್ಲೂ ರೆಡಿ. ಬಿರಿಯಾನಿನ ಮಾಡ್ಕೊಳ್ಳಿ, ಇವತ್ತೇ ತಿನ್ಕೊಳ್ಳಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮನ ಮುಗಿಸ್ಬೇಕು ಅಂತ ಇದ್ದೀವಿ. ಟೈಮ್ ಬೇರೆ ಆಗೋಯ್ತು. ಮುರಳಿಯವರೇ, ನಾವು ಬಂದು ಅಡುಗೆ ಮಾಡ್ಬೋದೇನ್ರಿ? ಖಂಡಿತ ಬರ್ಬೋದ್ರಿ, ನೀವು ಬರ್ಬೋದು. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಯಾವುದೇ ಕರ್ನಾಟಕದ ಮೂಲೆಯಲ್ಲಿದ್ದರೂ ಸಹ ಮಿಲ್ಟ್ರಿ ಹೋಟ್ಲವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಹೋಟೆಲ್ ರುಚಿನ ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅಡುಗೆ ಮನೆಯಲ್ಲೂ ಕೆಲಸ ಇದೆ. ತುಂಬ ಜನ ಗಿರಾಕಿಗಳು ಕಾಯ್ತಾ ಇದ್ದಾರೆ. ಬಿರಿಯಾನಿ ಕೊಡಬೇಕು, ಬಿಸಿ ಮುದ್ದೆ ಕೊಡಬೇಕು. ಬರ್ತೀನಿ ಬಾಯ್.